ಹೆಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ನಿಮ್ಮ ಲೈಫಲ್ಲಿ ತುಂಬ ಖುಷಿಯಾಗಿದ್ದೀರಾ, ತುಂಬ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡಿವೈನ್ ಕಾಲ್. ಐ ಆಮ್ ಅ ಟ್ಯಾರೋ ಕಾರ್ಡ್ ರೀಡರ್. ನಾನು ಸುಮಾರು 6 ಇಯರ್ಸಿಂದ ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಈ ಒಂದು ಗಾಡ್ ಗಿಫ್ಟೆಡ್ ಟ್ಯಾಲೆಂಟ್ನ ಮೂಲಕ ನಿಮ್ಗೆಲ್ಲರಿಗೂ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸೇವೆ ಮಾಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಸೊ ಅದೇ ಇಂಟೆನ್ಷನಿಂದ ನಾನು ಈ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರೋದು. ಟುಡೇಸ್ ಟಾಪಿಕ್ ಬಂದು ನಿಮ್ಮ ಮನಸ್ಸಲ್ಲಿರುವಂತಹ ವ್ಯಕ್ತಿ ನಿಮ್ಮನ್ನ ಹೇಗೆ ವ್ಯೂ ಮಾಡ್ತಾರೆ ಅಂತ. ಸೊ ಬೇಸಿಕಲಿ ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡಿದಾಗ ಅವ್ರಿಗೆ ಏನು ಅನ್ಸುತ್ತೆ, ನೀವು ಆಸ್ ಅ ಪರ್ಸನ್ ಅವರ ಮನಸ್ಸಲ್ಲಿ ಯಾವ ಒಂದು ಇಮೇಜ್ನ ಕ್ರಿಯೇಟ್ ಮಾಡಿದ್ದೀರಾ, ಅದನ್ನೆಲ್ಲ ಇವತ್ತಿನ ರೀಡಿಂಗಲ್ಲಿ ಚೆಕ್ ಮಾಡೋಣ. ಓಕೆ. ಆ್ಯಂಡ್ ಆಸ್ ಆಲ್ವೇಸ್ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಹೇಳೋ ರೀಡಿಂಗಲ್ಲಿ ಬರೋ ಪ್ರತಿಯೊಂದು ವಿಷಯನೂ ಎಲ್ಲರಿಗೂ ರೆಸೊನೇಟ್ ಆಗೇ ಆಗುತ್ತೆ ಅಂತ ಅಲ್ಲ, ಅಥವಾ ಯಾವುದು ರೆಸೊನೇಟ್ ಆಗೋದು ಇಲ್ಲ ಅಂತನೂ ಅಲ್ಲ. ಸೊ ಹಾಗಾಗಿ ನಿಮಗೆ ಯಾವುದು ರೆಸೊನೇಟ್ ಆಗುತ್ತೆ, ನಿಮ್ಮ ಕರೆಂಟ್ ಲೈಫ್ ಸಿಚುವೇಶನ್ಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನು ತಗೊಳ್ಳಿ. ಆ್ಯಂಡ್ ದಯವಿಟ್ಟು ಈ ವಿಡಿಯೋನ ವಾಚ್ ಮಾಡಬೇಕಾದ್ರೆ ಎಲ್ಲರೂ ಓಪನ್ ಮೈಂಡಿಂದ ವಾಚ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಓಕೆ, ಸೊ ಲೆಟ್ಸ್ ಬಿಗಿನ್ ವಿತ್ ದ ರೀಡಿಂಗ್. ಸೊ ನನ್ನ ಹತ್ರ ಇಲ್ಲಿ 2 ಪೈಲ್ಸ್ ಇದೆ. ಓಕೆ, ಇದು ಪೈಲ್ 1. ಓಕೆ, ದಿಸ್ ಇಸ್ ಪೈಲ್ 1 ಆ್ಯಂಡ್ ಇದು ಬಂದ್ಬಿಟ್ಟು ಪೈಲ್ 2. ಓಕೆ, ಸೊ ಪೈಲ್ 1, ಪೈಲ್ 2. ಓಕೆ, ಸೊ ನೀವು ಬೇಕಾದ್ರೆ ವಿಡಿಯೋನ ಸ್ವಲ್ಪ ಹೊತ್ತು ಪಾಸ್ ಮಾಡಿ ನಿಮಗೆ ಯಾವುದು ಪಿಕ್ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ ಅದನ್ನ ಪಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಎಸ್, ಇವೆರಡರಲ್ಲಿ ಯಾವುದು ನೀವು ಹೆಚ್ಚು ಅಟ್ರಾಕ್ಟ್ ಆಗ್ತಾ ಇದ್ದೀರಾ, ಯಾವ ಕಾರ್ಡ್ಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತಾ ಇದ್ದೀರಾ ಆ ಕಾರ್ಡ್ನ ನೀವು ಪಿಕ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ನಿಮ್ಮನ್ನ ರೀಡಿಂಗಲ್ಲಿ ಭೇಟಿ ಆಗ್ತೀನಿ. ವೆಲ್ಕಮ್ ಪೈಲ್ ನಂಬರ್ 1, ವೆಲ್ಕಮ್ ಟು ಯುವರ್ ರೀಡಿಂಗ್. ಸೊ ಲೆಟ್ಸ್ ಸಿ, ಈ ವ್ಯಕ್ತಿ, ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿ, ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನೊಂದು ಇಮೇಜ್ ಇದೆ ಅನ್ನೋದನ್ನ ಚೆಕ್ ಮಾಡೋಣ. ಓಕೆ, ಸೊ ಲೆಟ್ಸ್ ಸಿ, ಥಿಂಕ್ ಅಬೌಟ್ ದಿಸ್ ಪರ್ಸನ್. ಈ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ ಆ್ಯಂಡ್ ದಯವಿಟ್ಟು ಅವ್ರ ಹೆಸರನ್ನ ಹೇಳ್ಕೊಳ್ಳಿ ಮನಸ್ಸಲ್ಲಿ. This person views by number 1. This person views by number 1. Does this person views by number 1? Sky. ಸೊ ಯೂಶುವಲ್ ಆಗಿ ನೀವು ಶಫ್ಲಿಂಗ್ ಪಾರ್ಟ್ ಬೇಕಾದರೆ ಸ್ಕಿಪ್ ಮಾಡ್ಬೋದು, ಬಟ್ ಐ ಸ್ಟ್ರಾಂಗ್ಲಿ ಸಜೆಸ್ಟ್ ಇದನ್ನು ನೀವು ಶಫ್ಲಿಂಗ್ ಪಾರ್ಟ್ನ ದಯವಿಟ್ಟು ಸ್ಕಿಪ್ ಮಾಡದೆ ಒಂದ್ಸತಿ ನೋಡಿ ಅಂತ. ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಮೀ ನಿಮ್ಮ ಎನರ್ಜೀಸ್ ಜೊತೆ ಕನೆಕ್ಟ್ ಆಗಲಿಕ್ಕೆ. ಓಕೆ, ದಿಸ್ ಪರ್ಸನ್ ಇಸ್ ಬೈ ನಂಬರ್ ಫುಲ್ ಕಾರ್ಡ್, ಎಂಪರರ್. ಬ್ಯಾಕ್ ಟು ಬ್ಯಾಕ್ 2 ಮೇಜರ್ ಅರ್ಖಾನಾಸ್ ಬಂದಿದೆ ನಿಮ್ಮ ರೀಡಿಂಗಲ್ಲಿ. ಯು ನೋ ವಾಟ್, ಪೈಲ್ ನಂಬರ್ 1, ಐ ವಿಲ್ ಟೆಲ್ ಯು ಒನ್ ಥಿಂಗ್. ಆ್ಯಕ್ಚುಲಿ ಒನ್ ಗ್ರೇಟ್ ಥಿಂಗ್ ಏನು ಗೊತ್ತಾ, ನನಗಿಲ್ಲಿ ರೈಟ್ ನಾವು ಈ ಕಾರ್ಡ್ಸ್ ಮೂಲಕ ಕಾಣಿಸ್ತಾ ಇರೋದು ಏನು ಗೊತ್ತಾ, ಯಾವ ವ್ಯಕ್ತಿ ಬಗ್ಗೆ ನೀವು ಕೇಳ್ತಾ ಇದ್ದೀರಲ್ಲ ಈ ರೀಡಿಂಗು, ದ ಪರ್ಸನ್ ಹೂಮ್ ಯು ಆರ್ ಡೀಲಿಂಗ್ ವಿತ್ ಅಲ್ಲ, ಬೇಸಿಕಲಿ ದೇ ಆರ್ ವೆರಿ ಮ್ಯಾಸ್ಕ್ಯುಲೈನ್. ತುಂಬ ಮ್ಯಾಸ್ಕ್ಯುಲೈನ್ ಎನರ್ಜೀಸ್ ಕಾಣಿಸ್ತಾ ಇದೆ ನನಗಿಲ್ಲಿ. ನಾನಿಲ್ಲಿ ಹೆಣ್ಣಾಗಿರಬಹುದು ಗಂಡಾಗಿರಬಹುದು, ಆ ವ್ಯಕ್ತಿ ಜೆಂಡರ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಐ ಆಮ್ ಟಾಕಿಂಗ್ ಅಬೌಟ್ ಎನರ್ಜೀಸ್. ಓಕೆ, ಸೊ ಈ ಪರ್ಸನಿನ ಎನರ್ಜಿ ತುಂಬ ಮ್ಯಾಸ್ಕ್ಯುಲೈನಿಟಿಯಿಂದ ಕೂಡಿರೋಂಥ ಒಂದು ಎನರ್ಜಿ, ಅಂದರೆ ವೆರಿ ಡಾಮಿನೇಟಿಂಗ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಇರುವಂತಹ ವ್ಯಕ್ತಿ. ಸಮ್ವೇರ್ ದಿಸ್ ಪರ್ಸನ್ ಪೋರ್ಟ್ರೇಸ್ ಲಾಟ್ ಆಫ್ ಮ್ಯಾಸ್ಕ್ಯುಲೈನಿಟಿ. ಓಕೆ, ತುಂಬ ಮ್ಯಾಸ್ಕ್ಯುಲೈನ್ ಎನರ್ಜಿ ಇದೆ ವಿತ್ ದ ಎಂಪರರ್ ಕಾರ್ಡ್. ಓಕೆ, ಎಂಪರರ್ ಕಾರ್ಡ್ ನೀವು ಎಲ್ಲೋ ಸಾಕಷ್ಟು ಸರಿ ಅವ್ರನ್ನ ಅಬ್ಸರ್ವ್ ಮಾಡಿರಬಹುದು. ಅವರು ಹೇಗೆ ನಡೀತಾರೆ, ಅವ್ರು ಹೇಗೆ ಮಾತಾಡ್ತಾರೆ, ಬೇರೆಯವ್ರ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ, ಇದೆಲ್ಲ ಒಂಥರ ತುಂಬ ಕಾನ್ಫಿಡೆನ್ಸ್ ಇರುತ್ತೆ ಅವ್ರ ಮಾತುಗಳಲ್ಲಿ, ಅವರ ನಡೆನಲ್ಲಿ. ದ ವೇ ದೇ ವಾಕ್ ಆಗಿರಬಹುದು, ದ ವೇ ದೇ ಟಾಕ್ ಆಗಿರಬಹುದು, ತುಂಬ ಕಾನ್ಫಿಡೆನ್ಸ್, ತುಂಬ ಕರಿಸ್ಮ್ಯಾಟಿಕ್ ಪರ್ಸನ್, ತುಂಬ ಬೋಲ್ಡ್ನೆಸ್ ಇದೆ. ಓಕೆ, ಬಿಕಾಸ್ ವೈ ಆಮ್ ಸೇಯಿಂಗ್ ಇಸ್ ದ ಫೂಲ್ ಆ್ಯಂಡ್ ದ ಎಂಪರರ್ ಬ್ಯಾಕ್ ಟು ಬ್ಯಾಕ್. ಓಕೆ, ಅದನ್ನು ಸೊ ಡೆಫಿನೆಟ್ಲಿ ಲಾಟ್ ಆಫ್ ಕಾನ್ಫಿಡೆನ್ಸ್, ಲಾಟ್ ಆಫ್ ಅಟ್ರಾಕ್ಟಿವ್ನೆಸ್ ಇದೆ. ಎಲ್ಲಿ ಹೋದ್ರು ಒಂಥರ ಜನ ಇವ್ರಿಗೆ ಈಸಿಯಾಗಿ ಹಿಂಗೆ ಅಟ್ರಾಕ್ಟ್ ಆಗಿಬಿಡ್ತಾರೆ. ಸೊ ದಟ್ ಕೈಂಡ್ ಆಫ್ ಅ ಪರ್ಸನ್ ಇವರು. ಈ ವ್ಯಕ್ತಿ, ದಿಸ್ ಇಸ್ ಸಂಬಡಿ ಈಸಿಯಾಗಿ ಜನಗಳ ಜೊತೆ ಮಿಕ್ಸಪ್ ಆಗಲ್ಲ, ಬೇಗ ಬೆರೆಯಲ್ಲ ಎಲ್ಲರ ಜೊತೆನೂ. ಅವ್ರದ್ದಾಗಿರೋ ಒಂದು ಬೌಂಡ್ರೀಸ್ ಇದೆ, ಅವ್ರದ್ದಾಗಿರೋ ಒಂದು ಎಥಿಕ್ಸ್ ಇದೆ.
ಆ್ಯಂಡ್ ತುಂಬ ಇನ್ಸ್ಟೆಂಟಾಗಿ ಯಾರ ಜೊತೆ ಸಿಕ್ದವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಾಗಿರ್ಬೋದು, ಯಾರ ಜೊತೆ ಮಾತಾಡೋದಾಗಿರ್ಬೋದು, ಅಥವಾ ಹೆಂಗಂದ್ರೆ ಹಂಗೆ ಎಲ್ಲಂದ್ರೆ ಅಲ್ಲಿ ಬಿಹೇವ್ ಮಾಡೋದಾಗಿರ್ಬೋದು. ನೋ, ದಿಸ್ ಪರ್ಸನ್ ಈಸ್ ನಾಟ್ ಲೈಕ್ ದಟ್. ವೆರಿ ಡಿಗ್ನಿಫೈಡ್ ಪರ್ಸನ್, ಲಾಟ್ ಆಫ್ ಕರಿಸ್ಮಾ ಇದೆ ಕಾಣಿಸ್ತಾ ಇದೆ ನನಗೆ. ಹೂಎವರ್ ಯು ಆರ್ ಡೀಲಿಂಗ್ ವಿತ್, ವೆರಿ ಮ್ಯಾಸ್ಕ್ಯುಲೈನ್, ಬೇಸಿಕಲಿ ತುಂಬ ಮ್ಯಾಸ್ಕ್ಯುಲೈನಿಟಿ ಇದೆ. ಇದು ಹೆಂಗೆ ಅಂತ ಅಂದರೆ ಅವರಷ್ಟಕ್ಕೆ ಅವರನ್ನ ತುಂಬ ಒಂಥರ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಅವ್ರ ಜೊತೆ ಒಂದು ಬೌಂಡ್ರೀಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅವ್ರ ಮನಸ್ಥಿತಿಗೆ, ಅವ್ರ ಫ್ರೀಕ್ವೆನ್ಸಿಗೆ, ಅವ್ರ ವೇವ್ ಲೆಂತ್ಗೆ ಯಾರು ಮ್ಯಾಚ್ ಆಗ್ತಾರಲ್ಲ ಅಂಥವ್ರನ್ನ ಮಾತ್ರ ಇವ್ರು ಅವ್ರ ಲೈಫಲ್ಲಿ ಒಳಗೆ ಬಿಟ್ಕೊಳ್ಳೋದು. ಡಾಮಿನೇಟಿಂಗ್ ಕೈಂಡ್ ಆಫ್ ಅ ಪರ್ಸನ್, ವೆರಿ ಕಂಟ್ರೋಲ್ಡ್, ತುಂಬ ಕಂಟ್ರೋಲಲ್ಲಿ ಇರೋಂತಹ ವ್ಯಕ್ತಿ. ಬಟ್ ದ ಟ್ವಿಸ್ಟ್ ಹಿಯರ್ ಈಸ್, ನಿಮ್ಮನ್ನು ಅವ್ರು ನೋಡಿದಾಗ, ವೆನ್ ಎವರ್ ದೇ ಸಿ ಯು ಅಲ್ಲ, ಅಥವಾ ನೀವು ಅವ್ರ ಸುತ್ತಮುತ್ತ ಇದ್ದಾಗ ಅವ್ರು ಕಂಪ್ಲೀಟಾಗಿ ಮಗು ಆಗ್ಬಿಡ್ತಾರೆ. ಯು ಬ್ರಿಂಗ್ ಔಟ್ ದಿಸ್ ಇನ್ನರ್ ಚೈಲ್ಡ್ ಇನ್ ದಿಸ್ ಪರ್ಸನ್. ಓಕೆ, ಅಂದರೆ ನಮ್ಮಲ್ಲಿ ಎಲ್ಲರಲ್ಲೂ ಒಂದು ಆ ಮಗು ಸ್ವಭಾವ ಇರುತ್ತೆ ಅಲ್ವಾ. ಸೊ ಬೇಸಿಕಲಿ ನಾವೆಲ್ಲರ ಹತ್ರನೂ ಆ ಸ್ವಭಾವನ ತೋರಿಸ್ಕೊಳ್ಳಿಕ್ಕಾಗಲ್ಲ. ಬಟ್ ಈ ವ್ಯಕ್ತಿಗೆ ನೀವು ಯಾವಾಗ ಅವ್ರ ಸುತ್ತ ಇರ್ತೀರಲ್ವಾ, ಅವ್ರಿಗೆ ಗೊತ್ತಿಲ್ಲದೇನೋ ಅವರಷ್ಟಕ್ಕೆ ಅವರೇ ಮಗು ಥರ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ದಟ್ ಈಸ್ ಒನ್ ಬ್ಯೂಟಿಫುಲ್ ಥಿಂಗ್ ಐ ಆಮ್ ಸೀಯಿಂಗ್ ಹಿಯರ್. ಯಾವ ವ್ಯಕ್ತಿ ಅವರಷ್ಟಕ್ಕೆ ಅವರೇ ಅಷ್ಟೊಂದು ಎಮೋಷ್ನಲ್ ಆಗಿ ಗಾರ್ಡೆಡ್ ಅಪ್ ಆಗಿದ್ದಾರೆ, ಅಂದರೆ ಅವ್ರ ಎಮೋಷನ್ಸ್ನ ಅಷ್ಟು ಸುಲಭವಾಗಿ ಬೇರೆಯವ್ರ ಹತ್ರ ತೋರಿಸ್ಕೊಳ್ದಿರೋಂಥ ವ್ಯಕ್ತಿ ನಿಮ್ಮನ್ನು ನೋಡಿದಾಗ ಅಷ್ಟು ಒಂಥರ ಮಗು ಥರ ಬಿಹೇವ್ ಮಾಡ್ತಾರೆ ಅಂತಂದರೆ ಇಟ್ಸ್ ಸೋ ಬ್ಯೂಟಿಫುಲ್ ಥಿಂಗ್ ಅಲ್ವಾ. ಇಟ್ಸ್ ಸಚ್ ಅ ವಂಡರ್ಫುಲ್ ಥಿಂಗ್ ಆ್ಯಕ್ಚುಲಿ. ಆ್ಯಂಡ್ ಎಸ್, ಆ್ಯಂಡ್ ಅವ್ರಿಗೆ ಹೆಂಗೆ ಅಂದರೆ ನಿಮ್ಮನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ನಾನು ರಿಸ್ಕ್ ತೊಗೊಳ್ಬೇಕು ಈ ಪರ್ಸನ್ಗೋಸ್ಕರ, ಪೈಲ್ ನಂಬರ್ 1ಗೋಸ್ಕರ ನಾನು ಏನು ಬೇಕಾದ್ರೂ ರಿಸ್ಕ್ ತೊಗೊಳಕ್ಕೆ ರೆಡಿ ನನ್ನ ಲೈಫಲ್ಲಿ. ಆ ಥರ ಒಂದು ಫೀಲಿಂಗ್ ಆಗುತ್ತೆ ಅವ್ರಿಗೆ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಅಥವಾ ನಿಮ್ಮನ್ನ ನೋಡಿದಾಗ. ಆ್ಯಂಡ್ ಎಲ್ಲೋ ನೀವು ಅವ್ರ ಒಂದು ಕಂಫರ್ಟ್ ಝೋನಿಂದ ಕಂಪ್ಲೀಟಾಗಿ ಹೊರಗಡೆ ತರ್ತೀರಾ. ಓಕೆ, ಸೊ ಪ್ರಾಬಬ್ಲಿ ನಿಮ್ಮ ಎನರ್ಜೀಸೂ ತುಂಬ ಸ್ಟ್ರಾಂಗ್ ಇದೆ ಅಂತ ಅನಿಸುತ್ತೆ. ಪೈಲ್ ನಂಬರ್ 1, ನೀವು ತುಂಬ ಆರ್ಡಿನರಿ ಪರ್ಸನ್ ಅಲ್ಲ ಖಂಡಿತವಾಗ್ಲೂ. ಬಿಕಾಸ್ ಇದು ಎಂಪರರ್ ಕಾರ್ಡ್. ಸೊ ಈ ವ್ಯಕ್ತಿ ಬಗ್ಗೆ ನಾವು ಚೆಕ್ ಮಾಡೋದಕ್ಕೆ ತೆಗೆದಾಗ ಫಸ್ಟ್ ಬಂದಿದೆ ಒಂದು ಮೇಜರ್ ಅರ್ಕಾನ, ದಟ್ ಈಸ್ ಅದು ಎಂಪರರ್ ಕಾರ್ಡ್. ಓಕೆ, ಸೊ ಈ ವ್ಯಕ್ತಿ ಅಷ್ಟು ಸಾಮಾನ್ಯದ ವ್ಯಕ್ತಿ ಇವರು ಅಲ್ಲ. ತುಂಬ ಒಂಥರ ಏನೋ ಸ್ಟೆಬಿಲಿಟಿ ಇರುವಂಥ ವ್ಯಕ್ತಿ, ಕಂಟ್ರೋಲ್ ಇರುವಂತಹ ವ್ಯಕ್ತಿ. ಇಂಥವ್ರನ್ನ ನೀವು ಅವ್ರ ಕಂಫರ್ಟ್ ಝೋನಿಂದ ಹೊರಗಡೆ ತರ್ತೀರಾ ಪ್ರತಿ ಸತಿ ಅಂತ ಅಂದರೆ, ಸೊ ಇವನ್ ಯು ಆರ್ ಡೆಫಿನೆಟ್ಲಿ ಅ ವೆರಿ ಸ್ಟ್ರಾಂಗ್ ಪರ್ಸನ್. ತುಂಬ ಬ್ಯೂಟಿಫುಲ್ ಆಗಿದೆ ಅನಿಸುತ್ತೆ ನಿಮ್ಮ ಎನರ್ಜೀಸ್ನೂ. ಸೊ ಲೆಟ್ಸ್ ಪುಲ್ ಔಟ್ ಮೋರ್ ಕಾರ್ಡ್ಸ್. ಇನ್ನು ನೋಡೋಣ, ಏನು ಇನ್ ಡೆಪ್ತಲ್ಲಿ ಹೋಗಿ ನೋಡೋಣ. ಓಕೆ, ಸೊ ಏನಿದೆ ಇದಂತ. ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಆ್ಯಕ್ಚುಲಿ, ವೆರಿ ನೈಸ್ ರೀಡಿಂಗ್ ಆ್ಯಕ್ಚುಲಿ. ಓಕೆ, ಸೊ ಲೆಟ್ಸ್ ಸಿ ಹೇಗೆ ವ್ಯೂ ಮಾಡ್ತಾರೆ ಕಾರ್ಡ್ಸ್. ಪ್ಲೀಸ್ ಗೈಡ್ ಮೀ. Okay, so King of Wands, the Moon card. Okay. Oh my God, can you believe this? Just look at it. Who came out? Empress. Oh my God. See, ನಾವು ನಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡಿ ಶಫಲ್ ಮಾಡಿ ಕಾರ್ಡ್ಸ್ನ ಪುಲ್ ಔಟ್ ಮಾಡಿದಾಗ ವಿ ಗಾಟ್ ದಟ್ ಎಂಪರರ್ ಕಾರ್ಡ್. ಓಕೆ, ಸೊ ನಿಮ್ಮ ಎನರ್ಜೀಸ್ ಬಗ್ಗೆ ಯೋಚನೆ ಮಾಡ್ಕೊಂಡು ನಾನು ಕಾರ್ಡ್ಸ್ ಪುಲ್ ಔಟ್ ಮಾಡಿದಾಗ ಐ ಗಾಟ್ ಎಂಪ್ರೆಸ್. ಸೊ ದ ಕಿಂಗ್ ಈಸ್ ಹಿಯರ್ ಆ್ಯಂಡ್ ದ ಕ್ವೀನ್ ಈಸ್ ಹಿಯರ್. ಮೈ ಗಾಡ್, ದಿಸ್ ಈಸ್ ರಿಯಲಿ ವಂಡರ್ಫುಲ್. ಓಕೆ, ಸೊ ದಿಸ್ ಪರ್ಸನ್, ಯಾವ ವ್ಯಕ್ತಿ ಇದಾರಲ್ಲ, ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಕುಡ್ ಬಿ ಯೋರ್ ಸೋಲ್ಮೇಟ್ ಅಥವಾ ಟ್ವಿನ್ ಫ್ಲೇಮ್. So either a soulmate or a twin flame, because Emperor and Empress is here, the counterpart. Okay, divine masculine, divine feminine. So both cards bandide. So definitely, this is a very strong bond. Okay, so let's see ಏನೇನು cards bandide. I'm really very excited. This is really a wonderful reading actually. Okay, 4 of Wands, Queen of Wands. Oh, ಲಾಟ್ ಆಫ್ ಅಟ್ರಾಕ್ಷನ್. ಈ ವ್ಯಕ್ತಿಗೆ ನೀವು ಅಂದರೆ ತುಂಬ ಅಟ್ರಾಕ್ಷನ್ ಇದೆ. ನೀವೇನಾದರೂ ಈ ವ್ಯಕ್ತಿನ ಅಟ್ರಾಕ್ಟ್ ಮಾಡಬೇಕು ಅಥವಾ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಏನಾದ್ರು ಟ್ರೈ ಮಾಡ್ತಾ ಇದ್ರೆ, ಪೈಲ್ ನಂಬರ್ 1 ನೀವು ಒಂಥರ ಏನು ಎಕ್ಸ್ಟ್ರಾ ಎಫರ್ಟ್ ಹಾಕಲೇಬೇಕಾಗಿಲ್ಲ, ಈಸಿಯಾಗಿ ಪರ್ಸನ್ ನಿಮ್ಮ ಕಡೆ ಅಟ್ರಾಕ್ಟ್ ಆಗಿಬಿಡ್ತಾರೆ. ಸೊ ಬಿಕಾಸ್ ಕ್ವೀನ್ ಆಫ್ ವಾಂಡ್ಸ್ ಇಸ್ ಹಿಯರ್. ಓಕೆ, ಕ್ವೀನ್ ಆಫ್ ವಾಂಡ್ಸ್ ಇಸ್ ಹಿಯರ್, ಎಂಪ್ರೆಸ್ ಇಸ್ ಹಿಯರ್,
ಸೊ ಯು ಆರ್ ಆಲ್ಸೋ ವೆರಿ ತುಂಬ ಒಂಥರ ಚಾರ್ಮಿಂಗ್ ಪರ್ಸ್ನಾಲಿಟಿ ಅನ್ಸುತ್ತೆ. ನೀವು ವೆರಿ ಬ್ಯೂಟಿಫುಲ್, ನಿಮ್ಮ ಎನರ್ಜೀಸು ಸಹ ತುಂಬ ಬ್ಯೂಟಿಫುಲ್ ಆಗಿದೆ, ವೆರಿ ಅಟ್ರಾಕ್ಟಿವ್ ಪರ್ಸನ್. ಓಕೆ, ಆ್ಯಂಡ್ ಓಕೆ, ಸೊ 6 of Cups and Justice card. Okay, and 6 of Pentacles, Judgment. Okay, okay, and also 8 of Wands. Okay, I'll tell you. ಸೊ ಈ ವ್ಯಕ್ತಿ ಎಷ್ಟೇ ಟ್ರೈ ಮಾಡಿದ್ರು, ನಾನು ಆಗಲೇ ಹೇಳ್ದೆ ಅಲ್ಲ, ಈ ಪರ್ಸನ್ ಯಾರು ನೀವು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಲ್ಲ, ಈ ವ್ಯಕ್ತಿ ನಾನು ಆಗಲೇ ಹೇಳ್ದಂಗೆ ದೇ ಆರ್ ವೆರಿ ಕಂಟ್ರೋಲ್ಡ್ ಪರ್ಸನ್, ಆಯಿತಾ. ತುಂಬ ಒಂಥರ ಕಂಟ್ರೋಲ್ಡ್ ಸ್ಟ್ರಿಕ್ಟ್ ಪರ್ಸನ್. ಬಟ್ ನಿಮ್ಮ ಹತ್ರ ಇದ್ದಾಗ್ಲೂ ಸಹ ತುಂಬ ಟ್ರೈ ಮಾಡ್ತಾರೆ ಅವರು, ಅದೇ ಥರ ಕಂಟ್ರೋಲಲ್ಲಿ ಇರಬೇಕು, ನನ್ನ ಕಂಟ್ರೋಲ್ ತಪ್ಪಬಾರ್ದು, ಒಂಥರ ಸ್ಟ್ರಿಕ್ಟ್ ಆಗಿರಬೇಕು, ನಾನು ಪೈಲ್ ನಂಬರ್ 1 ಹತ್ರನೂ ನಾನು ಹಾಗೆ ಬಿಹೇವ್ ಮಾಡಬೇಕು ಅಂತ. ಬಟ್ ಸಮ್ವೇರ್ ಅವ್ರು ತುಂಬ ಎಷ್ಟೇ ಟ್ರೈ ಮಾಡಿದ್ರು ಅದು ಅವ್ರ ಕೈಲಿ ಆಗಲ್ಲ, ಬಿಕಾಸ್ ಕ್ವೀನ್ ಆಫ್ ವಾಂಡ್ಸ್ ಆ್ಯಂಡ್ 6 of Cups ಇಸ್ ಹಿಯರ್. ಓಕೆ, ಸೊ ಸಮ್ವೇರ್ ನೀವು ಅವರು ಒಂಥರ ಹಿಂಗೆ ಈ ಸೋಲ್ ಪುಲ್ ಅಂತ ಹೇಳ್ತಾರಲ್ಲ, ಆ ಥರ ಆಗುತ್ತೆ. ಲಾಟ್ ಆಫ್ ಹ್ಯಾಪಿನೆಸ್, ಲಾಟ್ ಆಫ್ ಖುಷಿ. ಹಿಂಗೆ ಅಂತ ಅಂದರೆ ಅವ್ರನ್ನೇ ಅವ್ರು ಮರ್ತು ಬಿಡ್ತಾರೆ ನಿಮ್ಮ ಹತ್ರ ಇದ್ದಾಗ. ಸೊ ಅಷ್ಟು ಕರಿಸ್ಮ್ಯಾಟಿಕ್ ಆ್ಯಂಡ್ ಸ್ಟ್ರಾಂಗ್ ಬಾಂಡ್ ಆ್ಯಕ್ಚುಲಿ ನಿಮ್ಮಿಬ್ಬರ ಮಧ್ಯೆ ಇರುವಂಥದ್ದು. ಆಲ್ಸೋ ಯುವರ್ ಆರ್ ಆಲ್ಸೋ ಸ್ಪೀಕ್ಸ್ ಅ ಲಾಟ್ ಪೈಲ್ ನಂಬರ್ 1. ಅಂದರೆ ನೀವು ಒಂಥರ ಹೀಗೆ ಯು ಆರ್ ಆಲ್ಸೋ ವೆರಿ ಅಟ್ರಾಕ್ಟಿವ್ ಪರ್ಸನ್. ನಿಮ್ಮ ಪರ್ಸ್ನಾಲಿಟಿನೂ ಅಷ್ಟೇ. ಓಕೆ, ನಿಮ್ಮ ಆ್ಯಟಿಟ್ಯೂಡ್ ಆಗಿರ್ಬೋದು, ನಿಮ್ಮ ಪರ್ಸ್ನಾಲಿಟಿ ಆಗಿರ್ಬೋದು, ಅದು ತುಂಬ ಅಟ್ರಾಕ್ಟಿವ್ ಆಗಿದೆ. ಸಮ್ ಫೈರ್ ಈಸ್ ದೇರ್ ನಿಮ್ಮಲ್ಲೂ ಸಹ, ಆ್ಯಂಡ್ ಒಂದು ಬೋಲ್ಡ್ನೆಸ್ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಈ ನಿಮ್ಮ ಪರ್ಸನ್ಗೆ ಅದು ತುಂಬ ಅಟ್ರಾಕ್ಟ್ ಮಾಡುತ್ತೆ ನಿಮ್ಮ ಕಡೆಗೆ. ದೇ ಫೀಲ್ ಅ ಸ್ಟ್ರಾಂಗ್ ಪುಲ್ ಟುವರ್ಡ್ಸ್ ಯು. ಓಕೆ, ನಿಮ್ಮ ಕಡೆ ಒಂಥರ ನಿಮ್ಮ ನೋಡಿದಾಗೆಲ್ಲ ಥಟ್ ಅಂತ ಅಟ್ರಾಕ್ಟ್ ಆಗ್ತಾರೆ. ದ ವೇ ನೀವು ಅವ್ರನ್ನ ನೋಡೋ ರೀತಿ ಆಗಿರಬಹುದು, ಅವ್ರ ಜೊತೆ ಮಾತಾಡುವಂಥ ರೀತಿ ಆಗಿರಬಹುದು, ಆ ಕಾನ್ಫಿಡೆನ್ಸ್ ಏನಿದೆಯಲ್ಲ, ಆ ಒಂದು ಬೋಲ್ಡ್ನೆಸ್ ಅಥವಾ ಒಂದು ಕರಿಸ್ಮಾ ಅದೆಲ್ಲ ತುಂಬ ಇವ್ರನ್ನ ಅಟ್ರಾಕ್ಟ್ ಮಾಡುತ್ತೆ. ವೆರಿ ವೆರಿ ಅಟ್ರಾಕ್ಟೆಡ್ ನಿಮ್ಮ ಕಡೆಗೆ ಪೈಲ್ ನಂಬರ್ 1 ನಿಮ್ಮ ವ್ಯಕ್ತಿ. ಆ್ಯಂಡ್ ಆಲ್ಸೋ ಐ ಸಿ ಸಮ್ ಸಾರ್ಟ್ ಆಫ್ ಟೆನ್ಷನ್ ಇನ್ ದ ಕಾರ್ಡ್ಸ್. ಓಕೆ, ಸಮ್ ಟೆನ್ಷನ್ is there. Okay, see, Knight of Wands, bottom of the deck is Knight of Wands. ಸೊ ಡೆಫಿನೆಟ್ಲಿ ಈ ಕನೆಕ್ಷನಲ್ಲಿ ಲಾಟ್ ಆಫ್ ಫೈರ್ ಇದೆ, ಲಾಟ್ ಆಫ್ ಪ್ಯಾಷನ್ ಇದೆ, ಲಾಟ್ ಆಫ್ ಅಟ್ರಾಕ್ಷನ್ ಇದೆ. ಆ್ಯಂಡ್ ಪೈಲ್ ನಂಬರ್ 1 ನಿಮ್ಮ ವ್ಯಕ್ತಿಗೆ ಹೆಂಗೆ ಅಂದರೆ ನೀವೊಂದು ಮ್ಯಾರೇಜ್ ಮೆಟೀರಿಯಲ್ ಥರ. ಸೊ ಅವ್ರ ಫ್ಯೂಚರಲ್ಲಿ ಯೋಚನೆ ಮಾಡಿದಾಗ ಅವ್ರ ಫ್ಯೂಚರಲ್ಲಿ ನೀವು ಅವ್ರಿಗೆ ಒಂದು ಹಸ್ಬೆಂಡ್ ಆಗೋ ಅಥವಾ ಒಂದು ವೈಫ್ ಆಗೋ ಅವ್ರ ಲೈಫ್ನೆಲ್ಲ ನಿಮ್ಮ ಜೊತೆ ಕಳೆಯೋದಕ್ಕೆ ಇಷ್ಟಪಡ್ತಾರೆ. ಬಿಕಾಸ್ ಅವರ ಮನಸ್ಸಲ್ಲಿ ಹೆಂಗೆ ಅಂತ ಅಂದರೆ ಪೈಲ್ ನಂಬರ್ 1 ನನ್ನ ಲೈಫಲ್ಲಿ ಇದ್ದಷ್ಟು ದಿನ ನಾನು ತುಂಬ ಖುಷಿಯಾಗಿರ್ತೀನಿ, ತುಂಬ ಸಂತೋಷವಾಗಿರ್ತೀನಿ ಅಂತ ಅವರ ಒಂದು ಥಾಟ್. ಬಿಕಾಸ್ ಹಿಯರ್ ಇಲ್ಲಿ ನನಗೆ 4 of Cups ಬಂದಿದೆ, ದಟ್ ಟು ಥರ್ಡ್ ಕಾರ್ಡ್. ಓಕೆ, ಸೊ ಥರ್ಡ್ ಕಾರ್ಡ್ ಬಂದು 4 of Cups. ಓಕೆ, ಸೊ ಸಮ್ವೇರ್ ಇಲ್ಲಿ ನೋಡಿ ನೀವು ಇವರಿಬ್ಬರನ್ನು ಹೇಗೆ ಒಂದು ಖುಷಿಯಾಗಿ ಏನೋ ಒಂದು ಕಮಿಟ್ಮೆಂಟಲ್ಲಿ, ಒಂದು ಮ್ಯಾರೇಜ್ ಆಗಿರ್ಬೋದು, ಸಮ್ ಕಮಿಟ್ಮೆಂಟಲ್ಲಿರೋ ಥರ ಇದ್ದಾರೆ, ಕಾಣಿಸ್ತಾ ಇದೆ ಅಲ್ಲ. ಸೊ ಈ ಪರ್ಸನ್ಗೂ ಹಾಗೇನೆ ನೀವು ನಿಮ್ಮ ಜೊತೆ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟಲ್ಲಿ ಇರಬೇಕು ಅನ್ನೋದೊಂದು ಆಸೆ. ಆ್ಯಂಡ್ ಆಲ್ಸೋ 6 of Cups ಈಸ್ ಹಿಯರ್. ಓಕೆ, 6 of Cups ಅಂದ್ರೆ ನೀವು ಹೆಂಗೆ ಅಂದರೆ ನಿಮ್ಮ ಜೊತೆ ಈ ಕಳೆದಂಥ ಕ್ಷಣಗಳು ಅದೆಲ್ಲ ಲಾಟ್ ಆಫ್ ಹ್ಯಾಪಿ ಮೆಮೊರೀಸ್ ಅವ್ರಿಗೆ. ಸೊ ಇದನ್ನೆಲ್ಲ ಅವ್ರು ಕೂತ್ಕೊಂಡು ಯಾವಾಗಲೂ ಯೋಚನೆ ಮಾಡಿದಾಗ ಈ ಮೆಮೊರೀಸ್ ಎಲ್ಲಾನು ಅವ್ರಿಗೊಂಥರ ತುಂಬ ಒಂಥರ ಖುಷಿ ಕೊಡುತ್ತೆ. ಇಲ್ಲೋ ಒಂದು ಕಡೆ ಅದನ್ನೆಲ್ಲ ತುಂಬ ಮಿಸ್ ಮಾಡ್ಕೊಳ್ತಾರೆ ಕೂಡ ಅವರು. ಆ್ಯಂಡ್ 6 of Cups ವಿತ್ 8 of Wands. ಓಕೆ, ಸೊ ಈ ವ್ಯಕ್ತಿ ನಿಮ್ಮ ಕಡೆ ಒಂದು ಏನೋ ಸಮ್ ಆ್ಯಕ್ಷನ್ ದೇ ವಾಂಟ್ ಟು ಟೇಕ್. ಅಂದರೆ ಏನೋ ಒಂದು ಮೇ ಬಿ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಕೊಡೋ ಥರ ಆಗಿರ್ಬೋದು, ಅಥವಾ ಮೇ ಬಿ ದೇ ವಾಂಟ್ ಟು ಪ್ರಪೋಸ್ ಯು, ನಿಮಗೆ ಪ್ರಪೋಸ್ ಮಾಡೋ ಇಂಟೆನ್ಷನ್ಸ್ ಇರಬಹುದು. ಸೊ ಸಮ್ ಆ್ಯಕ್ಷನ್ಸ್ ಅವ್ರ ಮೈಂಡಲ್ಲಿ ಓಡ್ತಾ ಇದೆ, ಏನೋ ಒಂಥರ ಏನಾದ್ರು ಒಂದು ಆ್ಯಕ್ಷನ್ ತೊಗೊಳ್ಬೇಕು, ಈ ಕನೆಕ್ಷನ್ ಇನ್ನು ಮುಂದೆ ಒಂಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಲಾಂಗ್ ಟರ್ಮ್ಗೆ ಅನ್ನೋದು ಅವ್ರ ಮನಸ್ಸಲ್ಲಿ ಓಡ್ತಾ ಇದೆ. ಈ ವ್ಯಕ್ತಿಗೊಂಥರ ನೀವೊಂಥರ ತುಂಬ ಹ್ಯಾಪಿ ಪರ್ಸನ್, ತುಂಬ ಒಂಥರ ಸ್ಪಿರಿಚುವಲ್ ಪರ್ಸನ್. ಅವ್ರಿಗೆ ನಿಮ್ಮ ಸುತ್ತ ಇರಬೇಕು, ಯಾವಾಗಲೂ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ತುಂಬ ಇಷ್ಟ. ನೀವೊಂಥರ ಅವ್ರಿಗೆ ಹೋಮ್ ಕೈಂಡ್ ಆಫ್ ಫೀಲಿಂಗ್, ಅಂದರೆ ನಾವು ಮನೇಲಿದ್ದಾಗ ನಮ್ಗೆ ಎಷ್ಟೊಂಥರ ಕಂಫರ್ಟ್ ಫೀಲ್ ಆಗುತ್ತೆ ಅಲ್ವಾ, ನಾವು ಹೆಂಗೆ ಬೇಕಾದರೆ ಹಾಗಿರ್ಬೋದು, ಒಂಥರ ಎಷ್ಟು ಖುಷಿಯಾಗಿರ್ತೀವಿ. ಸೊ ಆ ಥರ ಫೀಲಿಂಗ್ ನೀವು ಇವ್ರಿಗೆ ಕೊಡ್ತೀರಾ. ಸೊ ಇಷ್ಟೆಲ್ಲ ಇದ್ರೂ ಈ ವ್ಯಕ್ತಿ ಸಮ್ವೇರ್ ದೇ ಆರ್ ಕಂಟ್ರೋಲಿಂಗ್ ದೆಮ್ಸೆಲ್ಫ್ ಅಂತ ಅನಿಸ್ತಾ ಇದೆ.
ಬಿಕಾಸ್ 8 ಆಫ್ ವಾಂಡ್ಸ್ ಇದೆ. ದೇ ಆರ್ ಥಿಂಕಿಂಗ್, ಅವರು ನಿಜವಾಗ್ಲೂ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಕಡೆಗೆ ಏನಾದ್ರು ಒಂದು ಆಕ್ಷನ್ ತಗೋಬೇಕು, ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ಗೆ ಹೋಗಬೇಕು ಪೈಲ್ ನಂಬರ್ 1 ಜೊತೆ ಅಂತ. ಬಟ್ ಆಕ್ಷನ್ ತಗೊಳ್ಳೋದ್ರಲ್ಲಿ ಇನ್ನೂ ಸ್ಲೋ ಆಗಿದ್ದಾರೆ. ಓಕೆ, ಸೊ ಲೆಟ್ಸ್ ಪುಲ್ ಔಟ್ ಮೋರ್ ಕಾರ್ಡ್ಸ್ ಆ್ಯಂಡ್ ಸಿ. ಯಾಕೆಂದ್ರೆ ನನಗೆ ಇನ್ನೂ ಒಂದೆರಡು ಕಾರ್ಡ್ಸ್ ಫುಲ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಲೆಟ್ಸ್ ಸಿ ಅವ್ರು ಯಾಕೆ ಇನ್ನೂ ಆಕ್ಷನ್ ತಗೊಳ್ಳೋದ್ರಲ್ಲಿ ಇಷ್ಟು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂತ. ಓಕೆ, ಲೆಟ್ಸ್ ಸಿ. Please guide me. Pile number 1 person, why they are not taking any action towards pile number 1? Please universe, please tell me. Please tell me. Some tension is there anta ಅನ್ನಿಸ್ತಾ ಇದೆ. ಸಮ್ ಬ್ಲಾಕೇಜ್ ಇಸ್ ದೇರ್ ಬಿಕಾಸ್ ನೀವಿಬ್ರು ಒಬ್ರನ್ನೊಬ್ರು ಕನ್ಫೆಸ್ ಮಾಡ್ಕೊಳ್ತಾ ಇಲ್ಲ ನಿಮ್ಮ ಫೀಲಿಂಗ್ಸ್ನ. ಓಕೆ, ಸೇಮ್ ಪ್ಲೇಸಲ್ಲಿ ಇದ್ದೀರಾ ಇಬ್ರು, ಮೇ ಬಿ ಸೇಮ್ ವರ್ಕ್ ಪ್ಲೇಸ್ ಎನ್ವಿರಾನ್ಮೆಂಟ್ ಇರಬಹುದು, ಅಥವಾ ಸೇಮ್ ಇನ್ಸ್ಟಿಟ್ಯೂಟಲ್ಲಿ ವರ್ಕ್ ಇರಬಹುದು, ಓದ್ತಾ ಇರಬಹುದು. ಸೊ ಹೀಗೆ, ಬಟ್ ಎಲ್ಲೋ ಒಂದು ಕಡೆ ಸಮಥಿಂಗ್ ಇಸ್ ಬ್ಲಾಕಿಂಗ್. ನೀವಿಬ್ರು ಒಂಥರ ಒಬ್ರಿಗೊಬ್ರು ಫೀಲಿಂಗ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. I don't know. Okay, so let's pull out more cards and see, check why anta. Queen of Cups, Ace of Wands and Devil. Okay. So pile number 1, I feel somewhere ಈ ವ್ಯಕ್ತಿಗೆ ಏನೋ ನಿಮ್ಮ ಕಂಡ್ರೆ ಸ್ವಲ್ಪ ಭಯ ಇದೆ ಅಂತ ಅನ್ಸುತ್ತೆ. ಭಯ ಯಾಕೆ ಅಂತ ಹೇಳಿದ್ರೆ, ಈ ಕನೆಕ್ಷನ್ ಇಂಟೆನ್ಸಿಟಿ ಏನಿದೆಯಲ್ಲ ನಿಮ್ಮ ಜೊತೆ ಅವ್ರಿಗೆ ಇರೋವಂತಹ ಕನೆಕ್ಷನು, ಇಟ್ಸ್ ವೆರಿ ಹೆವಿ, ಒಂಥರ ತುಂಬ ವೆರಿ ಇಂಟೆನ್ಸ್ ಕನೆಕ್ಷನ್. ಅವ್ರಿಗೆ ಒಂಥರ ಹಿಮ್ ಬೀಯಿಂಗ್ ಇನ್ ದಿಸ್, ಅಥವಾ ಅವ್ರು ಯಾವ ವ್ಯಕ್ತಿ ಇದ್ದಾರಲ್ಲ ಆ ಪರ್ಸನ್ ಈ ಎಂಪರರ್ ಎನರ್ಜಿಲಿ ಇರೋದ್ರಿಂದ ಅವ್ರಿಗೆಲ್ಲ ಒಂದು ಕಡೆ ಸಮ್ವೇರ್ ದೇ ಆರ್ ವೆರಿ ಒಂಥರ ಕಂಟ್ರೋಲ್ ಫ್ರೀಕ್. ನಾನು ಆಸ್ ಐ ಟೋಲ್ಡ್ ಯು, ನಿಮ್ಗೆ ಮುಂಚೆನೂ ಹೇಳಿದ್ನಲ್ಲ, ತುಂಬ ಒಂಥರ ಕಂಟ್ರೋಲಲ್ಲಿ ಇರೋಂತಹ ಪರ್ಸನ್. ಅವ್ರಿಗೆ ಏನೊಂದು ಭಯ ಅಂತ ಅಂದರೆ, ನಿಮ್ಮ ಜೊತೆ ಈ ಕನೆಕ್ಷನಿಗೆ ಬಂದರೆ ಆ ಎಷ್ಟು ಇಂಟೆನ್ಸಿಟಿ ಇದೆ ಅಂತ ಅಂದರೆ ಇನ್ನೆಲ್ಲ ಅವರೇ ಆ ಕಂಟ್ರೋಲ್ ತಪ್ಪಿಡ್ತಾರೆ, ಅಥವಾ ಅವ್ರಿಗೆ ಹೆಂಗೆ ಅಂತ ಅಂದರೆ ಈ ಕನೆಕ್ಷನಲ್ಲಿ ಎಲ್ಲಿ ನನ್ನಷ್ಟಕ್ಕೆ ನಾನೇ ಕಳೆದು ಹೋಗ್ತೀನಿ ಅನ್ನೋ ಒಂದು ಭಯ ಇದೆ. ಸೊ ಪ್ರಾಬಬ್ಲಿ ಫಾರ್ ದ್ಯಾಟ್ ರೀಸನ್ ಎಲ್ಲೋ ಒಂದು ಕಡೆ ಅವರು ತುಂಬ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಈ ಕನೆಕ್ಷನಲ್ಲಿ ಮುಂದುವರಿಯೋದಕ್ಕೆ. ಆ್ಯಂಡ್ ಆಲ್ಸೋ ನೀವು ಅಷ್ಟೇ ಒಂದು ಎಂಪ್ರೆಸ್ ಬೀಯಿಂಗ್ ಎನ್ ಎಂಪ್ರೆಸ್, ನೀವು ಅಷ್ಟೊಂದು ಎಂತ ತುಂಬ ಒಂಥರ ವೆರಿ ಪವರ್ಫುಲ್ ಸ್ಟ್ರಾಂಗ್ ಎನರ್ಜಿ ಇರುವಂಥ ಪರ್ಸನ್. ನೀವು ಅಷ್ಟು ಸುಲಭವಾಗಿ ಬಿಟ್ಕೊಡ್ತಾ ಇಲ್ಲ. ಸೊ ನಿಮ್ಗೆ ಹೆಂಗೆ ಅಂದರೆ ಈ ಪರ್ಸನ್ನೇ ಫಸ್ಟ್ ಅಪ್ರೋಚ್ ಮಾಡಲಿ ಅನ್ನೋ ಥರ. ಆ್ಯಂಡ್ ಈ ಪರ್ಸನ್ಗೆ ಓಕೆ, ಬೀಯಿಂಗ್ ಎನ್ ಎಂಪರರ್, ಅವ್ರಿಗೆ ನೀವೇ ಬಂದು ಫಸ್ಟ್ ಅಪ್ರೋಚ್ ಮಾಡಲಿ ಅನ್ನೋ ಥರ. ಸೊ ಇದಕ್ಕೋಸ್ಕರ ಮೇ ಬಿ ಇನ್ನು ಈ ಕನೆಕ್ಷನ್ ಸ್ವಲ್ಪ ಹಾಗೇನೆ ಒಂಥರ ಸ್ಟಾಗ್ನೆಂಟ್ ಆಗಿದೆ, ಸ್ಟಕ್ ಆಗಿದೆ ಅಂತ ಅನ್ಸುತ್ತೆ. ವಾಟ್ ಎವರ್ ದ ಫೀಲಿಂಗ್ಸ್ ನಿಮ್ಮಿಬ್ರ ಮಧ್ಯೆ ಏನಿದೆಯಲ್ಲ, ಸೊ ಇದೆಲ್ಲ ಒಂಥರ ಇನ್ನು ಸೀಕ್ರೆಟ್ ಆಗಿ ಉಳ್ಕೊಂಡಿದೆ. ಸಿ, ಮೂನ್ ಕಾರ್ಡ್ ಇಸ್ ಹಿಯರ್. ಮೂನ್ ಈಸ್ ಅ ಕಾರ್ಡ್ ಆಫ್ ಸೀಕ್ರೆಸಿ, ಮಿಸ್ಟ್ರೀಸ್. ಓಕೆ, ಸೊ ಇನ್ನೊಂದು ಮಿಸ್ಟ್ರಿ ಥರನೇ ಇದೆ, ಬಿಕಾಸ್ ಇನ್ನೂ ಇಬ್ರು ಒಬ್ರನ್ನೊಬ್ರು ಕಂಪ್ಲೀಟಾಗಿ ಒಬ್ರ ಜೊತೆ ಓಪನ್ ಅಪ್ ಆಗಿಲ್ಲ. And also with the judgment card, okay, so now they are thinking, ಇಷ್ಟು ದಿನ ಅವ್ರು ಏನು ಅನ್ಕೊಳ್ತಾ ಇದ್ರು, ಬೀಯಿಂಗ್ ಎನ್ ಎಂಪರರ್ ಎನರ್ಜಿಲಿ ಇದ್ರಲ್ಲ, ಸೊ ನಾವು ವಾಟ್ ದೇ ಆರ್ ಥಿಂಕಿಂಗ್ ಅಂದರೆ, ಓಕೆ ನಾನು ಇವಾಗ ಇಷ್ಟು ದಿನ ಆಯಿತು ಪೈಲ್ ನಂಬರ್ 1 ಬಂದು ನನ್ನ ಹತ್ರ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಅಂತ ಕಾಯ್ದಿದ್ದಾಯಿತು. ಸೊ ಲೆಟ್ ಸಿ, ಇದು ನನಗೊಂಥರ ವೇಕಪ್ ಕಾಲ್ ಥರ. ಹೆಂಗೆ ಅಂತ ಅಂದರೆ, ಇವ್ರು ಇನ್ನೂ ಸೈಲೆಂಟ್ ಆಗಿದ್ರೆ ನಾನು ನಿಮ್ಮ ಪೈಲ್ ನಂಬರ್ 1 ಕಂಪ್ಲೀಟಾಗಿ ಕಳ್ಕೊಂಡು ಬಿಡ್ತೀನಿ ಅನ್ನೋ ಥರ ಒಂದು ಫೀಲಿಂಗ್ಸ್ ಇದೆ, ಬಿಕಾಸ್ ಜಡ್ಜ್ಮೆಂಟ್ ಕಾರ್ಡ್ ಇಸ್ ದೇರ್. ಸೊ ದೇ ಆರ್ ಥಿಂಕಿಂಗ್, ಓಕೆ, ಹಿಂಗೆ ಇದನ್ನು ಮುಂದುವರಿಸ್ಬೋದು, ಯಾವ ಥರ ಇದನ್ನು ಮುಂದೆ ತೊಗೊಂಡು ಹೋಗ್ಬೋದು. ಜಡ್ಜ್ಮೆಂಟ್ ಕಾರ್ಡ್ ಆ್ಯಂಡ್ ಆಲ್ಸೋ 8 ಆಫ್ ವಾಂಡ್ಸ್ ಈಸ್ ಹಿಯರ್. ಓಕೆ, ಸೊ ಇಷ್ಟು ದಿನ ಅವರು ಸೈಲೆಂಟ್ ಆಗಿದ್ರು, ಬಟ್ ಇವಾಗ ಅವ್ರ ಮನಸ್ಸಲ್ಲಿ ಹೆಂಗೆ ಅಂತ ಅಂದರೆ, ಓಕೆ ಈ ಕನೆಕ್ಷನ್ನ ನಾನಾಗೇನಾದರೂ ಅಟ್ಲೀಸ್ಟ್ ಮುಂದೆ ತೊಗೊಂಡು ಹೋಗೋಣ ಅನ್ನೋ ಥರ ಒಂದು ಥಾಟ್ಸ್ಗಳು ಬರ್ತಾ ಇದೆ ಅವ್ರಿಗೆ. ಸಮ್ವೇರ್ ದೇ ಫೀಲ್, ಓಕೆ ನಿಮಗೂ ಸಹ ಅಟ್ರಾಕ್ಷನ್ ಇದೆ ಅವ್ರ ಮೇಲೆ ಅನ್ನೋದು ಅವ್ರಿಗೂ ಸಹ ಸೆನ್ಸ್ ಆಗಿದೆ. ಎಲ್ಲೋ ಇದೊಂದು ಮ್ಯೂಚುವಲ್ ಕನೆಕ್ಷನ್. ನನಗೆ ಎಷ್ಟು ಫೀಲಿಂಗ್ಸ್ ಇದೆ, ಪೈಲ್ ನಂಬರ್ 1ಗೂ ನನ್ನ ಮೇಲೆ ಅದೇ ಥರ ಫೀಲಿಂಗ್ಸ್ ಇದೆ ಅನ್ನೋದನ್ನ ಅವರು ಸೆನ್ಸ್ ಮಾಡಿದ್ದಾರೆ ಖಂಡಿತವಾಗ್ಲೂ. ಏಸ್ ಆಫ್ ವಾಂಡ್ಸ್ ವಿತ್ ದ ಡೆವಿಲ್ ಕಾರ್ಡ್. ಓಕೆ, ಸೊ ಲಾಟ್ ಆಫ್ ಅಬ್ಸೆಷನ್ ನಿಮ್ಮ ಮೇಲೆ, ತುಂಬ ಪೊಸೆಸಿವ್ನೆಸ್ಸು ಸಹ ಇದೆ. ಮೇ ಬಿ ದೇ ಸಮ್ಟೈಮ್ಸ್ ಫೀಲ್ ಜಲಸ್ ಆಲ್ಸೋ ನಿಮ್ಮ ಬಗ್ಗೆ. ಅಂದರೆ ನೀವು ಯಾರ ಜೊತೆನಾದರೂ ಸ್ವಲ್ಪ ಕ್ಲೋಸ್ ಆದರೆ ಅಥವಾ ಕ್ಲೋಸ್ ಆಗಿ ಮಾತಾಡ್ತಿದ್ರೆ ಅದನ್ನು ನೋಡಿ ಇವ್ರಿಗೆ ಸಹಿಸ್ಕೊಳ್ಳೋದಕ್ಕಾಗಲ್ಲ. ದೇ ಆಲ್ಸೋ ಫೀಲ್ ಜಲಸ್. ಓಕೆ, ಬಿಕಾಸ್ ಡೆವಿಲ್ ಕಾರ್ಡ್ ಇಸ್ ಹಿಯರ್. ಡೆವಿಲ್ ಕಾರ್ಡ್ ಅಲಾಂಗ್ ವಿತ್ ದ ಏಸ್ ಆಫ್ ಕಪ್ಸ್.
ಸೊ ಅಟ್ರಾಕ್ಷನ್ ಇದೆ, ಪ್ಯಾಷನ್ ಇದೆ, ತುಂಬ ಪೊಸೆಸಿವ್ನೆಸ್ ಇದೆ ನಿಮ್ಮ ಬಗ್ಗೆ. ಆ್ಯಂಡ್ ಒಂಥರ ಅಡಿಕ್ಷನ್, ನೀವು ಒಂಥರ ಅವ್ರಿಗೆ ಅಡಿಕ್ಷನ್ ಥರ, ನೀವಿಲ್ಲದೆ ಇರೋದಕ್ಕಾಗಲ್ಲ ಅವ್ರಿಗೆ, ನಿಮ್ಮನ್ನು ಬಿಟ್ಟಿರೋದು ಬಹಳ ಕಷ್ಟ ಅವ್ರಿಗೆ. ಸೊ ಆ ಥರ ಒಂದು ಅಡಿಕ್ಷನ್ ಕೂಡ ಅವ್ರಿಗಿದೆ. ಸೊ ನೀವು ಅವರು ನಿಮ್ಮನ್ನ ನೋಡೋ ರೀತಿ ಅಬ್ಸರ್ವ್ ಮಾಡಿದರೆ ಪ್ರಾಬ್ಲಿ ನಿಮಗೆ ಗೊತ್ತಾಗುತ್ತೆ ದೇ ಹ್ಯಾವ್ ಲಾಟ್ ಆಫ್ ಫೀಲಿಂಗ್ಸ್ ಫಾರ್ ಯು ಅಂತ. ಬಿಕಾಸ್ ಅವ್ರು ಹೆಂಗೆ ನಿಮ್ಮನ್ನ ನೋಡ್ತಾರೆ ಅಂದರೆ ತುಂಬ ದೃಷ್ಟಿಸಿ ನೋಡ್ತಾರೆ. ಒಂಥರ ಅವ್ರ ಲುಕ್ ನಿಮ್ಮ ಕಡೆ ಹೆಂಗಿರುತ್ತೆ ಅಂದರೆ ವೆರಿ ಡೀಪ್, ವೆರಿ ಡಾರ್ಕ್ ಸ್ಟೇರ್ ಅಂತಾರಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನೋಡೋವಂಥದ್ದು, ಆ ಥರ ನೋಡ್ತಾರೆ ನಿಮ್ಮನ್ನ. ಮೇ ಬಿ ಅವ್ರು ನಿಮ್ಮ ಎದುರುಗಡೆ ಪಾಸ್ ಆಗಬೇಕಾದ್ರೆ ಇರಬಹುದು, ಅಥವಾ ಎಲ್ಲಾದರೂ ಹೋಗಬೇಕಾದ್ರೆ ನೀವು ಎದುರಿಗೆ ಬಂದಾಗ ನೀವು ಅವ್ರನ್ನ ಗಮನಿಸಿ, ತುಂಬ ಒಂಥರ ನಿಮ್ಮನ್ನೇ ದೃಷ್ಟಿಸಿ ನೋಡ್ತಾರೆ. ಓಕೆ. ಆ್ಯಂಡ್ ದರ್ ಇಸ್ ಲಾಟ್ ಆಫ್ ಪೇಯ್ನ್ ಇದೆ ಅವ್ರ ಕಣ್ಗಳಲ್ಲಿ, ತುಂಬ ಲಾಟ್ ಆಫ್ ಅಟ್ರಾಕ್ಷನ್ ಇದೆ, ಲಾಟ್ ಆಫ್ ಫೈರ್ ಇರುತ್ತೆ. ಸೊ ನೀವು ಪ್ರಾಬಬ್ಲಿ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ನಿಮ್ಗೆ ಅದು ಗೊತ್ತಾಗುತ್ತೆ. ಆ್ಯಂಡ್ ಕ್ವೀನ್ ಆಫ್ ಕಪ್ಸ್ ಈಸ್ ಹಿಯರ್. ಓಕೆ. ಸೊ ಕ್ವೀನ್ ಆಫ್ ಕಪ್ಸ್ ಈಸ್ ಹಿಯರ್. ಅವ್ರ ದೃಷ್ಟಿಲಿ ನೀವು ಒಂಥರ ತುಂಬ ಒಂದು ಪ್ಯೂರ್ ಸೋಲ್, ವೆರಿ ಪ್ಯೂರ್ ಸೋಲ್, ವೆರಿ ಇನೋಸೆಂಟ್, ಒಂಥರ ವೆರಿ ಬೋಲ್ಡ್ ಅಟ್ ದ ಸೇಮ್ ಟೈಮ್ ವೆರಿ ಇನೋಸೆಂಟ್. ಆ್ಯಂಡ್ ಒಂಥರ ಹೆಂಗೆ ಅಂದರೆ ನೀವು ತುಂಬ ಎಮೋಷ್ನಲ್ ಪರ್ಸನ್, ತುಂಬ ಕೈಂಡ್ ಹಾರ್ಟೆಡ್ ಸೋಲ್ ಅನ್ನೋ ಥರ. ಆ್ಯಂಡ್ ದಿಸ್ ಪರ್ಸನ್ ಐ ಥಿಂಕ್ ದೇ ಆರ್ ಡೀಲಿಂಗ್ ವಿತ್ ಸಮ್ ಸಾರ್ಟ್ ಆಫ್ ಬ್ಯಾಡ್ ಅಡಿಕ್ಷನ್ಸ್ ಅಂತ, ಬಿಕಾಸ್ ಡೆವಿಲ್ ಕಾರ್ಡ್ ಇಸ್ ಹಿಯರ್. ಓಕೆ. ಸೊ ಸಮ್ ಸಾರ್ಟ್ ಆಫ್ ಬ್ಯಾಡ್ ಅಡಿಕ್ಷನ್ಸ್ ಆಗಿರ್ಬೋದು, ಬ್ಯಾಡ್ ಹ್ಯಾಬಿಟ್ಸ್ ಆಗಿರಬಹುದು, ಅಥವಾ ಏನೋ ಒಂದು ನೆಗೆಟಿವ್ ಪ್ಯಾಟರ್ನ್ ಆಗಿರಬಹುದು. ಸೊ ಅವ್ರಿಗೆ ಹೆಂಗೆ ಅನ್ಸುತ್ತೆ ಅಂದರೆ, ಓಕೆ, ಪೈಲ್ ನಂಬರ್ 1 ಬಂದು ಕ್ವೀನ್ ಆಫ್ ಕಪ್ಸ್ ಎನರ್ಜಿಲಿ ಇರೋಂಥ ವ್ಯಕ್ತಿ ಅಂದರೆ ವೆರಿ ಪ್ಯೂರ್ ಸೋಲ್. ನಾನು ಬಂದು ಒಂದು ಲಾಟ್ ಆಫ್ ಅಡಿಕ್ಷನ್ಸ್ ಇದೆ ನನಗೆ, ಸೊ ನಾನು ಡಿಸರ್ವಿಂಗ್ ಇದೀನ ಪೈಲ್ ನಂಬರ್ 1ಗೆ. ಸೊ ಇದನ್ನ ಅವರೇ ಒಂದೊಂದ್ಸತಿ ಕ್ವೆಶ್ಚನ್ ಮಾಡ್ಕೊಳ್ತಾರೆ. ಆ್ಯಂಡ್ ಆಲ್ಸೋ ಇದೆಲ್ಲ ಮೇ ಬಿ ಅವ್ರನ್ನ ನಿಮ್ಮ ಹತ್ರ ಬರೋದನ್ನ ತಪ್ಪಿಸ್ತಾ ಇದೆ ಅಥವಾ ತಡೀತಾ ಇದೆ. ಬಿಕಾಸ್ ಆಫ್ ಆಲ್ ದೀಸ್ ಥಿಂಗ್ಸ್ ದೇ ಆರ್ ಹೋಲ್ಡಿಂಗ್ ಬ್ಯಾಕ್. ಅವರು ನಿಮ್ಮ ಹತ್ರ ಬರೋದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಒಟ್ಟಾರೆ ಹೇಳಬೇಕು ಅಂತ ಅಂದರೆ ಅವರ ದೃಷ್ಟಿನಲ್ಲಿ ನೀವು ಪೈಲ್ ನಂಬರ್ 1 ಒಂದು ಪ್ಯೂರ್ ಸೋಲ್, ವೆರಿ ಬೋಲ್ಡ್ ಪರ್ಸನ್. ಆ್ಯಂಡ್ ನೀವು ತುಂಬ ಕರಿಸ್ಮ್ಯಾಟಿಕ್ ಪರ್ಸನ್, ವೆರಿ ಬ್ಯೂಟಿಫುಲ್ ಪರ್ಸನ್. ಆ್ಯಂಡ್ ಒಂಥರ ತುಂಬ ಕೈಂಡ್ ಹಾರ್ಟ್ ಇರುವಂತಹ ವ್ಯಕ್ತಿ ಅವ್ರ ದೃಷ್ಟಿನಲ್ಲಿ ನೀವು. ಅವ್ರು ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಾ ಇದ್ರು, ನಿಮ್ಮ ಬಗ್ಗೆ ಲಾಟ್ ಆಫ್ ಅಟ್ರಾಕ್ಷನ್, ಪ್ಯಾಷನ್ ಇದ್ರೂ ಸಹ ಎಲ್ಲೋ ಒಂದು ಕಡೆ ಅವರಷ್ಟಕ್ಕೆ ಅವರೇ ಅವ್ರನ್ನ ಹಿಡಿದಿಟ್ಕೊಳ್ತಾ ಇದ್ದಾರೆ, ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ. ಥರ ಹೆಂಗೆ ಅಂದರೆ ಒಂದು ಸೈಲೆಂಟ್ ಲವ್, ಲಾಟ್ ಆಫ್ ಹಿಡನ್ ಫೀಲಿಂಗ್ಸ್ ಇದೆ, ಲಾಟ್ ಆಫ್ ಇಂಟೆನ್ಸ್ ಎಮೋಷನ್ಸ್ ಇದೆ. ಓಕೆ. ಸೊ ಎಸ್, ದಿಸ್ ವಾಸ್ ಯುವರ್ ರೀಡಿಂಗ್ ಪೈಲ್ ನಂಬರ್ 1. ಐ ಹೋಪ್ ನಿಮಗೆ ಇದು ರೆಸೊನೇಟ್ ಆಯಿತು ಅಂತ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದು, ನಿಮ್ಗೆ ಇದು ರೆಸೊನೇಟ್ ಆಗಿದೆ ಅಂತ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಇಂಡಿಕೇಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೀವು 1111 ಅಂತ ಟೈಪ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಎನರ್ಜೀಸ್ ಕೂಡ ಕ್ಲೇಮ್ ಮಾಡ್ಕೊಳ್ಬಹುದು. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ನಾನು ನಿಮ್ಮನ್ನ ನನ್ನ ಮುಂದಿನ ವಿಡಿಯೋನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ. ಹಾಯ್ ಪೈಲ್ ನಂಬರ್ 2, ವೆಲ್ಕಮ್ ಟು ಯುವರ್ ರೀಡಿಂಗ್. ಸೊ ಲೆಟ್ಸ್ ಸಿ ನಿಮ್ಮ ಪರ್ಸನ್ ನಿಮ್ಮನ್ನು ಹೇಗೆ ನೋಡ್ತಾರೆ, ಅವ್ರ ದೃಷ್ಟಿಯಲ್ಲಿ ನೀವು ಯಾವ ಥರದ ವ್ಯಕ್ತಿ ಅಂತ ಚೆಕ್ ಮಾಡೋಣ. ಓಕೆ. ಸೊ ಲೆಟ್ಸ್ ಸಿ. ಆ್ಯಂಡ್ ದಯವಿಟ್ಟು ಈ ವ್ಯಕ್ತಿಯ ಮುಖನ ನೆನ್ಪು ಮಾಡ್ಕೊಳ್ಳಿ, ಅಥವಾ ಅವ್ರ ಹೆಸರನ್ನ 1 2 3 ಟೈಮ್ಸ್ ಹೇಳ್ಕೊಳ್ಳಿ. ಸೊ ಜಸ್ಟ್ ಥಿಂಕ್ ಆಫ್ ದಿಸ್ ಪರ್ಸನ್. ಓಕೆ. ಸೊ ಲೆಟ್ಸ್ ಸಿ. ಸೊ ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ ನಂಬರ್ 2 ಮನಸ್ಸಲ್ಲಿರುವಂತಹ ವ್ಯಕ್ತಿ ಅವರನ್ನು ಯಾವ ಥರ ವ್ಯೂ ಮಾಡ್ತಾರೆ. ಪ್ಲೀಸ್ ಗೈಡ್ ಮೀ ಯೂನಿವರ್ಸ್, ಪ್ಲೀಸ್ ಗೈಡ್ ಮೀ. Okay. So 8 of swords. Okay. And 9 of cups. King of wands. 3 of swords. And 10 of swords. Okay. And 6 of wands. And also the tower. Okay. And the sun. So let's take out known that cards. Okay, Ace of wands is there, and also 8 of swords. Okay, and 10 of cups, and also 8 of wands is here. Okay, and the bottom of the deck is 9 of wands. Okay. Okay. ಸೊ ಪೈಲ್ ನಂಬರ್ 2 ನಿಮ್ಮ ವ್ಯಕ್ತಿಗೆ, ಓಕೆ,
ನಿಮ್ಮ ವ್ಯಕ್ತಿಗೆ ಅವ್ರು ಹೆಂಗೆ ನಿಮ್ಮನ್ನ ವ್ಯೂ ಮಾಡ್ತಾರೆ ಅಂತ ಅಂದರೆ ಬೇಸಿಕಲಿ ಅವರ ದೃಷ್ಟಿಯಲ್ಲಿ ನೀವು ತುಂಬ ಒಳ್ಳೆ ಗುಡ್ ಕಮ್ಯುನಿಕೇಟರ್, ಅಂದರೆ ತುಂಬ ಚೆನ್ನಾಗಿ ಮಾತಾಡ್ತೀರಾ. ಓಕೆ, ಸೊ ನಿಮಗೆ ಎಲ್ಲಿ ಹೇಗೆ ಯಾವಾಗ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಇದೆಲ್ಲ ತುಂಬ ಚೆನ್ನಾಗಿ ಗೊತ್ತು. ಓಕೆ, ಆ್ಯಂಡ್ ಬಿಕಾಸ್ 8 ಆಫ್ ಸ್ಪೋರ್ಟ್ಸ್ ಈಸ್ ಹಿಯರ್. ಓಕೆ, ಸೊ ಯು ಆರ್ ಅ ವೆರಿ ಕ್ಲಿಯರ್ ಕಮ್ಯುನಿಕೇಟರ್. ನಿಮ್ಗೆ ಏನು ಅನಿಸುತ್ತೆ ಅದನ್ನು ಸ್ಪಷ್ಟವಾಗಿ ಹೇಳ್ತೀರಾ. ಸೊ ಆ ಥರ ಒಂದು ವ್ಯಕ್ತಿ ನೀವು. ಒಂಥರ ತುಂಬ ಸತ್ಯನ ಇಷ್ಟಪಡುವಂಥ ವ್ಯಕ್ತಿ, ವೆರಿ ಹಾನೆಸ್ಟ್ ಪರ್ಸನ್. ಆ್ಯಂಡ್ ಆಲ್ಸೋ ನಿಮಗೆ ಹೆಂಗೆ ಅಂದರೆ ನಿಮ್ಮ ಸುತ್ತ ಇರೋರು ಅಥವಾ ನಿಮ್ಮ ಜೊತೆ ಇರೋವಂಥವ್ರು ಸಹ ಅದೇ ಥರ ಹಾನೆಸ್ಟ್ ಆಗಿರಬೇಕು ಅಂತ ನೀವು ಬಯಸ್ತೀರಾ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಈ ವ್ಯಕ್ತಿಗೆ ನಿಮ್ಮ ಕಂಡ್ರೆ ಸ್ವಲ್ಪ ಭಯ ಇದೆ. ಓಕೆ, ಸೊ ಅವ್ರೊಂದು ಸ್ವಲ್ಪ ಹೆದರ್ತಾರೆ ಎಲ್ಲಿ ಒಂಥರ ನೀವು ಸತ್ಯನ ಇಷ್ಟಪಡುವಂಥ ವ್ಯಕ್ತಿ ಆಗಿರೋದ್ರಿಂದ. ಸಿ, ಬಿಕಾಸ್ 8 ಆಫ್ ಸ್ಪೋರ್ಟ್ಸ್ ಇಸ್ ಹಿಯರ್. ಓಕೆ, ಸೊ ನೀವು ತುಂಬ ಒಂಥರ ಸತ್ಯನ ಇಷ್ಟಪಡುವಂಥ ವ್ಯಕ್ತಿ. ಈ ವ್ಯಕ್ತಿ ಹೆಂಗೆ ಅಂತ ಅಂದರೆ ತುಂಬ ನೀವು ಹಾನೆಸ್ಟಿನ ಇಷ್ಟಪಡೋದ್ರಿಂದ ಇವರೆಲ್ಲೋ ಮೇ ಬಿ ಪಾಸ್ಟಲ್ಲಿ ತುಂಬ ತಪ್ಪುಗಳನ್ನ ಮಾಡಿರಬಹುದು ಅಥವಾ ಸಾಕಷ್ಟು ವಿಷಯಗಳನ್ನ ಏನಾದ್ರು ಮುಚ್ಚಿಟ್ಟಿರಬಹುದೇನೋ. ಮೇ ಬಿ ಅವ್ರಿಗೆಲ್ಲ ಒಂದು ಕಡೆ ಭಯ, ನೀವೆಲ್ಲಿ ಇನ್ನು ಇದೆಲ್ಲ ಅವ್ರಿಗೆ ನಿಮಗೆ ಗೊತ್ತಾಗ್ಬಿಟ್ರೆ ಅವ್ರ ಈ ವಿಷಯಗಳು ಅವ್ರನ್ನೆಲ್ಲಿ ನೀವು ಅವಾಯ್ಡ್ ಮಾಡ್ತಿರೋ ಅಂತನೋ ಅಥವಾ ಅವ್ರನ್ನೆಲ್ಲಿ ಬಿಟ್ಟು ಹೋಗ್ಬಿಡ್ತಿರೋ ಅಂತನೋ. ಸೊ ಹಾಗಾಗಿ ಒಂಥರ ಎಲ್ಲೋ ಒಂದು ಕಡೆ ಅವ್ರಿಗೆ ಒಂದು ಭಯ ಇದೆ ನಿಮ್ಮ ಕಂಡ್ರೆ. ಆ್ಯಂಡ್ ಆಲ್ಸೋ ಬಾಟಮ್ ಆಫ್ ದ ಕಾರ್ಡ್ ಈಸ್ ದ 9 ಆಫ್ ವಾಂಡ್ಸ್ ಇದೆ. ಸೊ ಸಮ್ವೇರ್ ನೀವು ಒಂಥರ ಸ್ವಲ್ಪ ಈ ಬೌಂಡ್ರೀಸ್ ಇಟ್ಕೊಂಡಿರೋ ಅಂಥ ವ್ಯಕ್ತಿ. ಓಕೆ, ಲಾಟ್ ಆಫ್ ಸೆಲ್ಫ್ ರೆಸ್ಪೆಕ್ಟ್ ಇದೆ ನಿಮ್ಮ ಹತ್ರನೂ. ಆ್ಯಂಡ್ ಆಲ್ಸೋ ಪ್ರಾಬಬ್ಲಿ 8 ಆಫ್ ಸ್ಪೋರ್ಟ್ಸ್ ಈಸ್ ಹಿಯರ್. ಓಕೆ, ಐ ಥಿಂಕ್ ನೀವು ಮೇ ಬಿ ನ್ಯೂಸ್ ಪೇಪರ್ ಆಫೀಸಲ್ಲಿ ಅಥವಾ ಕಾಲ್ ಸೆಂಟರ್ಸ್ ಹೀಗೆ ಯಾವುದೋ ಒಂದು ಕಮ್ಯುನಿಕೇಷನ್ ರಿಲೇಟೆಡ್ ಸರ್ವಿಸಲ್ಲಿ ಕೆಲಸ ಮಾಡ್ತಿರ್ಬೋದು ಕೆಲವರು. something related to communication. Okay, that is what I'm getting. And ಮೇ ಬಿ ನಿಮ್ಮ ವಾಯ್ಸ್ ತುಂಬ ಇಷ್ಟ ಅನಿಸುತ್ತೆ ಈ ವ್ಯಕ್ತಿಗೆ. ಮೇ ಬಿ ನೀವು ತುಂಬ ಚೆನ್ನಾಗಿ ಹಾಡ್ತೀರಾ ಅನಿಸುತ್ತೆ, ಅಥವಾ ಎಲ್ಲೋ ಒಂಥರ ನೀವು ಮಾತಾಡೋದು ಹೆಂಗೆ ಅಂದರೆ ವೆರಿ ಸಾಫ್ಟ್ ಸ್ಪೋಕನ್ ಪರ್ಸನ್. ಅಂದರೆ ಯಾರ ಜೊತೆನೂ ಒಂಥರ ಒರಟಾಗಿ ಮಾತಾಡಲ್ಲ, ತುಂಬ ವಾಯ್ಸ್ ಜೋರು ಮಾಡಿ ಮಾತಾಡಲ್ಲ, ತುಂಬ ರೂಡಾಗಿ ಮಾತಾಡಲ್ಲ. ಸೊ ವೆರಿ ಸಾಫ್ಟ್ ಟೋನಲ್ಲಿ ಮಾತಾಡ್ತೀರಾ, ತುಂಬ ನೀಟಾಗಿ ಕಮ್ಯುನಿಕೇಟ್ ಮಾಡ್ತೀರಾ. ಸೊ ಅದೆಲ್ಲ ಈ ಪರ್ಸನ್ಗೆ ತುಂಬ ಅಟ್ರಾಕ್ಟ್ ಮಾಡುತ್ತೆ. ವೆರಿ ಅಟ್ರಾಕ್ಟಿವ್ ವಾಯ್ಸ್, ನಿಮ್ಮ ವಾಯ್ಸ್ ಸ್ಪೆಷಲಿ ತುಂಬ ಇಷ್ಟ ಈ ಪರ್ಸನ್ಗೆ. ಇದ್ದಿದ್ದನ್ನ ತುಂಬ ಇದ್ದಾಗ ಹೇಳ್ಬಿಡ್ತೀರಾ. ಅಂದ್ರೆ ಒಳಗೊಂದು ಹೊರಗೊಂದು ಇಟ್ಕೊಳ್ಳೋಂಥ ವ್ಯಕ್ತಿ ಅಲ್ಲ. ಎಲ್ಲೋ ಒಂದು ಕಡೆ ಕೆಲವು ಸತಿ ಇದು ಕೆಲವ್ರಿಗೆ ಹರ್ಟ್ ಮಾಡೋ ಥರ ಆಗಬಹುದೇನೋ, ಬಟ್ ಈ ಪರ್ಸನ್ಗೆ ಇದು ತುಂಬ ಇಷ್ಟ. ಒಂಥರ ಯು ಆರ್ ಅ ವೆರಿ ಸ್ಟ್ರೇಟ್ ಫಾರ್ವರ್ಡೆಡ್ ಪರ್ಸನ್. ಒಂಥರ ತುಂಬ ನೇರವಾಗಿ ಮಾತಾಡ್ತೀರಾ, ಅದು ಸಹ ಈ ವ್ಯಕ್ತಿಗೆ ತುಂಬ ಇಷ್ಟ ಆಗುತ್ತೆ. ಆಲ್ಸೋ 10 ಆಫ್ ಕಪ್ಸ್ ಈಸ್ ಹಿಯರ್. ಓಕೆ, ಸೊ ನೀವೆಲ್ಲ ಒಂಥರ ತುಂಬ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ಅನಿಸುತ್ತೆ. ಒಂಥರ ನಿಮಗೆ ನಿಮ್ಮದೇ ಆದಂಥ ಒಂದು ಫ್ಯಾಮಿಲಿ ಇರಬೇಕು ಅನ್ನೋ ಒಂದು ಆಸೆ ವಿಶ್ ಇದೆ. ಆ್ಯಂಡ್ ಸಮ್ವೇರ್ ಯು ಲವ್ ಯುವರ್ ಫ್ಯಾಮಿಲಿ. ನಿಮಗೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಸ್ಪೆಷಲಿ ಯುವರ್ ಪೇರೆಂಟ್ಸ್. ನಿಮ್ಮ ಪೇರೆಂಟ್ಸ್ನ ನೀವು ತುಂಬ ಇಷ್ಟಪಡ್ತೀರಾ ಆ್ಯಂಡ್ ಅವ್ರನ್ನ ತುಂಬ ರೆಸ್ಪೆಕ್ಟ್ ಮಾಡ್ತೀರಾ ಅನ್ಸುತ್ತೆ. ಸೊ ದಟ್ ಕೈಂಡ್ ಆಫ್ ಅ ಪರ್ಸನ್ ಯು ಆರ್. ಆ್ಯಂಡ್ ಆಲ್ಸೋ ವಿತ್ 9 ಆಫ್ ಕಪ್ಸ್ ಆ್ಯಂಡ್ ದ ಸನ್ ಕಾರ್ಡ್. ಓಕೆ, ನೀವು ಹೆಂಗೆ ಅಂದರೆ ಪೈಲ್ ನಂಬರ್ 2 ಅಂದರೆ ತುಂಬ ಪೀಸ್ಫುಲ್ ಕಾಮ್ ಎನರ್ಜಿ ಕ್ಯಾರಿ ಮಾಡುವಂಥ ವ್ಯಕ್ತಿ. ಅಂದರೆ ನೀವು ಎಲ್ಲಿ ಹೋದ್ರೂ, ನೀವು ಎಲ್ಲೇ ಒಂದು ಜಾಗಕ್ಕೆ ಹೋದ್ರೂ ಬೇಗ ಒಂಥರ ಜನಗಳು ನಿಮ್ಮನ್ನ ಇಷ್ಟಪಡೋಕ್ಕೆ ಶುರು ಮಾಡಿಬಿಡ್ತಾರೆ. ಒಂಥರ ಆ ಥರ ಒಂದು ಪೀಸ್ ಫುಲ್ ಒಂಥರ ವೆರಿ ಲೈಟ್ ಕಾಮ್ ಎನರ್ಜೀಸ್ ಕ್ಯಾರಿ ಮಾಡ್ತೀರಾ ನೀವು. ಆ್ಯಂಡ್ ಎಲ್ಲಿ ಹೋದ್ರೂ ಎಲ್ಲಾರನ್ನೂ ಒಂಥರ ಈಕ್ವಲ್ ಆಗಿ ಟ್ರೀಟ್ ಮಾಡ್ತೀರಾ. ಆ್ಯಂಡ್ ವೆರಿ ಹಾನೆಸ್ಟ್ ಪರ್ಸನ್. ಇಲ್ಲ ಒಂದು ಕಡೆ ನೀವು ಎಲ್ಲಾರನ್ನೂ ಒಂಥರ ನಿಮ್ಮವರು ಅಂತ ಟ್ರೀಟ್ ಮಾಡೋದ್ರಿಂದ ಜನಗಳು ಬೇಗ ನಿಮ್ಗೊಂಥರ ತುಂಬ ಬೇಗ ಅಟ್ಯಾಚ್ ಆಗಿಬಿಡ್ತಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಈ ಒಂದು ಗುಣ ಇದೆಯಲ್ಲ, ನೀವು ಜನಗಳನ್ನ ಅಟ್ರಾಕ್ಟ್ ಮಾಡೋ ರೀತಿ, ಆ ಒಂದು ಕಾಮ್ ಎನರ್ಜಿನ ಪೊಸೆಸ್ ಮಾಡೋ ರೀತಿ ಇದೆಯಲ್ಲ, ಅದು ಈ ವ್ಯಕ್ತಿಗೆ ತುಂಬ ಇಷ್ಟ. ನಿಮ್ಮನ್ನ ತುಂಬ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣಿಸೋ ಹಾಗೆ ಮಾಡುತ್ತೆ ಅವ್ರ ದೃಷ್ಟಿಲಿ. ಪರ್ಸನ್ಗೆ ಒಂಥರ ನಿಮ್ಮ ಜೊತೆ ಒಂದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅಂತ, ಅಂದರೆ ಲೈಕ್ ಮದುವೆ, ಮಗು, ಮಕ್ಕಳು, ಹೀಗೆ ಒಂಥರ ಆ ಥರ ಒಂದು ಲಾಂಗ್ ಟರ್ಮ್ ಫ್ಯೂಚರ್ ನಿಮ್ಮ ಜೊತೆ ನೋಡ್ತಾ ಇದ್ದಾರೆ ಈ ಪರ್ಸನ್. And also King of Wands is here. Okay, so King of Wands is here. Somewhere ಈ ವ್ಯಕ್ತಿಗೆ there is lot of attraction ನಿಮ್ಮ ಮೇಲೆ, lot of attraction ಇದೆ. ಒಂಥರ lot of care ಇದೆ, ಒಂಥರ ಪೊಸೆಸಿವ್ನೆಸ್ ಇದೆ ನಿಮ್ಮ ಬಗ್ಗೆ. ಆ್ಯಂಡ್ ದಿಸ್ ಪರ್ಸನ್ ಮೇ ಬಿ ಇನ್ ಪಾಸ್ಟಲ್ಲಿ ಮುಂಚೆ ಎಲ್ಲ ನಿಮ್ಮನ್ನ ಸಾಕಷ್ಟು ಇಗ್ನೋರ್ ಮಾಡಿದ್ದಾರೆ ಅನಿಸುತ್ತೆ. ಬಿಕಾಸ್ 10 ಆಫ್ ಸ್ಪೋರ್ಟ್ಸ್ ಇಸ್ ಹಿಯರ್. ಓಕೆ, ಸೊ ನಿಮ್ಮನ್ನ ತುಂಬ ಇಗ್ನೋರ್ ಮಾಡಿರಬಹುದು ಅಥವಾ ತುಂಬ ಹರ್ಟ್ ಮಾಡಿರಬಹುದು ನಿಮಗೆ ಪ್ರೀವಿಯಸ್ಲಿ ಮುಂಚೆ. ಆ್ಯಂಡ್ ಅದೆಲ್ಲ ಇವಾಗ ಒಂಥರ ಲಾಟ್ ಆಫ್ ಗಿಲ್ಟ್ ಕಾಡ್ತಾ ಇದೆ ಅವ್ರಿಗೆ. ನಾನು ಹಾಗೆ ಮಾಡಬಾರ್ದಾಗಿತ್ತೇನೋ, ಪೈಲ್ ನಂಬರ್ 2ಗೆ ನಾನು ಸಾಕಷ್ಟು ಹರ್ಟ್ ಮಾಡಿದ್ದೀನಿ ಮುಂಚೆ ಎಲ್ಲ
ಆ ಒಂದು ಗಿಲ್ಟ್ ಕಾಡ್ತಾ ಇದೆ ಅವ್ರಿಗೆ ಇವಾಗ. ಆ್ಯಂಡ್ ವಿತ್ 8 ಆಫ್ ಸ್ಪೋರ್ಟ್ಸ್ ಎಲ್ಲೋ ಒಂದು ಕಡೆ ಈ ವ್ಯಕ್ತಿಗೆ ನಿಮ್ಮ ಕಂಡ್ರೆ ಸ್ವಲ್ಪ ಭಯ ಇದೆ, ಸ್ವಲ್ಪ ಹೆದರಿಕೆ ಇದೆ. ಮೇ ಬಿ ಅದೇ ಅವ್ರ ಪ್ರೀವಿಯಸ್ ಎಲ್ಲ ನಿಮ್ಮನ್ನ ತುಂಬ ಇಗ್ನೋರ್ ಮಾಡಿರೋದ್ರಿಂದ ಈಗ ಇಲ್ಲಿ ನೀವು ಅವ್ರನ್ನ ರಿಜೆಕ್ಟ್ ಮಾಡ್ತೀರಾ, ಅಥವಾ ಅದೇ ಪ್ರೀತಿ ಅವ್ರಿಗೆ ಸಿಗಲ್ಲ ಅನ್ನೋ ಒಂದು ಭಯ, ಅಥವಾ ಏನೋ ಒಂದು ಸಮ್ ಸಾರ್ಟ್ ಆಫ್ ರಿಗ್ರೆಟ್ ಆ್ಯಂಡ್ ಫಿಯರ್ ಎರಡೂ ಕಾಣಿಸ್ತಾ ಇದೆ. ತುಂಬ ಜನ ನಿಮ್ಮ ಹಿಂದೆ ಬಿದ್ದಿದ್ದಾರೆ ಇವಾಗ. ಆ್ಯಂಡ್ ಅವ್ರು ನಿಮ್ಮನ್ನ ಪಡ್ಕೊಳ್ಳೋದಕ್ಕೆ, ನಿಮ್ಮ ಪರ್ಸನ್ ಪೈಲ್ ನಂಬರ್ 2 ನಿಮ್ಮನ್ನ ಪಡ್ಕೊಳ್ಳೋದಕ್ಕೆ ಅವ್ರ ಲೈಫಲ್ಲಿ ಈ ಎಲ್ಲ ಜನಗಳ ಜೊತೆ ಅವ್ರು ಕಾಂಪೀಟ್ ಮಾಡಿ ಗೆಲ್ಲಬೇಕು. ಬಿಕಾಸ್ ಸಿ 8 ಆಫ್ ವಾಂಡ್ಸ್ ಇಸ್ ಹಿಯರ್, ಓಕೆ. ಸೊ ಸಾರಿ 7 ಆಫ್ ವಾಂಡ್ಸ್ ಇಸ್ ಹಿಯರ್. ಸೊ ಎಲ್ಲೊಂದು ಕಡೆ ಅವ್ರಿಗೆ ಹೆಂಗೆ ಅಂದರೆ ಅವರು ಸಾಕಷ್ಟು ಜನ ಜೊತೆ ಕಾಂಪೀಟ್ ಮಾಡಿ ನಿಮ್ಮನ್ನ ಗೆಲ್ಲಬೇಕು, ಇಲ್ಲಾಂದ್ರೆ ನೀವು ಸಿಗಲ್ಲ. ಸೊ ಎಲ್ಲೋ ಒಂದು ಕಡೆ ಅವ್ರಿಗೆ ಸ್ವಲ್ಪ ಜಲಸಿನೂ ಸಹ ಇದೆ ನಿಮ್ಮ ಬಗ್ಗೆ. ಯಾಕೆಂದ್ರೆ ಇಷ್ಟೊಂದು ಜನ ನಿಮ್ಮ ಹಿಂದೆ ಇದ್ದಾರೆ, ಅವ್ರನ್ನ ನೀವು ಗಮನಿಸ್ತಾನೆ ಇಲ್ವಲ್ಲ ಅನ್ನೋ ಥರ ಎಲ್ಲೋ ಒಂದು ಕಡೆ ಒಂದು ಸಮ್ ಸಾರ್ಟ್ ಆಫ್ ಜಲಸಿ ಈಸ್ ಆಲ್ಸೋ ದೇರ್. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್, ಯಾವ ವ್ಯಕ್ತಿ ಇದಾರಲ್ಲ ನಿಮ್ಮ ಮನಸ್ಸಲ್ಲಿ, ಸೊ ಅವ್ರಿಗೆ ಅವ್ರ ಹಾರ್ಟಲ್ಲಿ ಏನೋ ಅವ್ರ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ಲಾಟ್ ಆಫ್ ಸಾಫ್ಟ್ ಕಾರ್ನರ್ ಇದೆ. ಒಂಥರ ತುಂಬ ನಿಮ್ಮ ಬಗ್ಗೆ ಕಾಳಜಿ ಇದೆ. ಅವ್ರ ದೃಷ್ಟಿಲಿ ನೀವು ಒಂಥರ ಏನೋ ಒಂದು ಏಂಜಲಿಕ್ ಪರ್ಸನ್ ಥರ, ಎಲ್ಲಾರನ್ನೂ ಒಂಥರ ತುಂಬ ರೆಸ್ಪೆಕ್ಟ್ಫುಲ್ ಆಗಿ ತುಂಬ ಕೇರಲ್ಲಿ ಟ್ರೀಟ್ ಮಾಡ್ತೀರಾ. ಆ್ಯಂಡ್ ಈ ಪರ್ಸನ್ಗೆ ಒಂಥರ ಹೆಂಗೆ ಅಂದರೆ ನೀವು ಬೇರೆ ಥರ ಅಲ್ಲ, ಎಲ್ಲ ಬಾಕಿ ಯಾರಿದಾರಲ್ಲ ಅವ್ರ ಸುತ್ತ ಅವ್ರಗಳ ಥರ ಅಲ್ಲ, ಯು ಆರ್ ವೆರಿ ಡಿಫ್ರೆಂಟ್ ಅನ್ನೋ ಥರ ಫೀಲಿಂಗ್ಸ್ ಇದೆ ಅವ್ರಿಗೆ. ವಾಂಡ್ಸ್ ಈಸ್ ಹಿಯರ್, ಓಕೆ. ಏಸ್ ಆಫ್ ವಾಂಡ್ಸ್ ಆ್ಯಂಡ್ ಆಲ್ಸೋ ಕಿಂಗ್ ಆಫ್ ವಾಂಡ್ಸ್ ಈಸ್ ಹಿಯರ್. ಸೊ ಎಲ್ಲೋ ಒಂದು ಕಡೆ ಈ ವ್ಯಕ್ತಿಗೆ ಒಂಥರ ನೀವು ತುಂಬ ಒಂದು ಬ್ಯೂಟಿಫುಲ್ ಪರ್ಸನ್ ಅಂತ. ಮೇ ಎಕ್ಸ್ಟರ್ನಲಿ ಆಲ್ಸೋ ನೀವು ನೋಡ್ಲಿಕ್ಕೂ ತುಂಬ ಸುಂದರವಾಗಿದ್ದೀರಾ. ಆ್ಯಂಡ್ ಆಲ್ಸೋ ನಿಮ್ಮ ಇಂಟರ್ನಲ್ ನಿಮ್ಮ ಮನಸ್ಸು ಸಹ ವೆರಿ ಬ್ಯೂಟಿಫುಲ್, ವೆರಿ ಪ್ಯೂರ್ ಅಂತ ಅನ್ಸುತ್ತೆ. ಈ ವ್ಯಕ್ತಿಗೆ ಒಂಥರ ನಿಮ್ಮ ಹತ್ರ ಇದ್ದಷ್ಟು ಹೊತ್ತು ಒಂಥರ ವೆರಿ ಕಾಮ್ ಫೀಲ್ ಆಗುತ್ತೆ, ವೆರಿ ಪೀಸ್ಫುಲ್, ಏನೋ ಒಂಥರ ನೆಮ್ಮದಿ ಅಂತ ಅನ್ಸುತ್ತೆ. ಮೇ ಬಿ ಈ ವ್ಯಕ್ತಿ ಪ್ರೀವಿಯಸ್ಲಿ ತುಂಬ ಒಂಥರ ರೂಡ್ ಅಥವಾ ತುಂಬ ಒಂಥರ ವರ್ಟ್ ಮನುಷ್ಯ ಅನ್ಸುತ್ತೆ, ಅಥವಾ ವೆರಿ ಆರೋಗ್ಯಂಟ್ ಅನ್ಸುತ್ತೆ, ತುಂಬ ಜಗಳ ಮಾಡ್ತಿದ್ದಂಥ ವ್ಯಕ್ತಿ ಈ ಥರ. ಸೊ ಬಟ್ ಇವಾಗ ನಿಮ್ಮ ಒಂದು ಎನರ್ಜಿಸಿಗೆ ಬಂದ ಮೇಲೆ ಅವರು ಒಂಥರ ತುಂಬ ಕಾಮ್ ಫೀಲ್ ಆಗ್ತಾ ಇದ್ದಾರೆ, ವೆರಿ ಪೀಸ್ಫುಲ್, ಒಂಥರ ಹೀಲಿಂಗ್ ಎನರ್ಜೀಸ್ ಕೊಡ್ತೀರಾ ನೀವು ಅವ್ರಿಗೆ. ಸೊ ಅದೆಲ್ಲ ಒಂದು ಕಡೆ ಅವ್ರಿಗೆ ತುಂಬ ನಿಮ್ಮನ್ನ ಇಷ್ಟಪಡೋ ಹಾಗೆ ಮಾಡ್ತಾ ಇದೆ. ಆ್ಯಂಡ್ ಈ ಪರ್ಸನ್ ದೃಷ್ಟಿಲಿ ನೀವು ಹೆಂಗೆ ಅಂತ ಅಂದರೆ, ಸನ್ ಕಾರ್ಡ್ ಈಸ್ ಹಿಯರ್, ಓಕೆ. ಸೊ ಲಾಟ್ ಆಫ್ ಪಾಸಿಟಿವಿಟಿ, ಲಾಟ್ ಆಫ್ ಹ್ಯಾಪಿನೆಸ್ನ ಕ್ಯಾರಿ ಮಾಡುವಂಥ ವ್ಯಕ್ತಿ ನೀವು ಒಂಥರ ತುಂಬ ಒಂಥರ ಪಾಸಿಟಿವ್ ಮೈಂಡ್ಸೆಟ್ ಇರುವಂಥ ವ್ಯಕ್ತಿ. ಸೊ ಹಾಗಾಗಿ ನಿಮ್ಮ ಜೊತೆ ಯಾರು ನಿಮ್ಮ ಎನರ್ಜಿಸಿಗೆ ಬರ್ತಾರಲ್ಲ, ಯಾರು ನಿಮ್ಮ ಸರ್ಕಲ್ಗೆ ಬರ್ತಾರಲ್ಲ, ಅವರೆಲ್ಲರೂ ನೀವು ನಿಮ್ಮ ಥರ ಮಾಡ್ಕೊಳ್ತೀರಾ. ಆ್ಯಂಡ್ ಅಷ್ಟು ಕೆಪಾಸಿಟಿ ನಿಮಗಿದೆ. ಯು ಆರ್ ಅ ವೆರಿ ಪಾಸಿಟಿವ್ ಆ್ಯಂಡ್ ಅ ವೆರಿ ಪೀಸ್ಫುಲ್ ಪರ್ಸನ್. ದಟ್ ಈಸ್ ಹೌ ಈ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡುವಂಥದ್ದು. ಆ್ಯಂಡ್ ವಿತ್ ಏಸ್ ಆಫ್ ವಾಂಡ್ಸ್ ಆ್ಯಂಡ್ 9 ಆಫ್ ಕಪ್ಸ್, ಓಕೆ. ಸೊ ಈ ಪರ್ಸನ್ಗೆ, ಈ ವ್ಯಕ್ತಿಗೆ ನಿಮ್ಮ ಹತ್ರ ಬಂದು ಎಲ್ಲಾನು ಅವ್ರ ಫೀಲಿಂಗ್ಸ್ನೆಲ್ಲ ಕನ್ಫೆಸ್ ಮಾಡ್ಕೊಳ್ಬೇಕು. ಅವ್ರು ಪ್ರೀವಿಯಸ್ಲಿ ನಿಮ್ಗೆ ಹರ್ಟ್ ಮಾಡಿದ್ದಾರೆ, ಅದಕ್ಕೆಲ್ಲ ಸಾರಿ ಕೇಳಬೇಕು ಅಂತೆಲ್ಲ ತುಂಬ ಅನಿಸುತ್ತೆ. ಬಟ್ ಸಮ್ವೇರ್ ದೇ ಆರ್ ಹೋಲ್ಡಿಂಗ್ ಬ್ಯಾಕ್ ಬಿಕಾಸ್ ಸಮ್ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ಪಾಸ್ಟ್ ಟ್ರಾಮಾಸ್ ಇರ್ಬೋದು. ಆ್ಯಂಡ್ ಆಲ್ಸೋ ಸಿ ಹಿಯರ್ 8 ಆಫ್ ಸ್ಪೋರ್ಟ್ಸ್ ಇಸ್ ಹಿಯರ್, ಓಕೆ. ಎಲ್ಲೋ ಒಂದು ಕಡೆ ಸಾಕಷ್ಟು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅನಿಸುತ್ತೆ ಈ ವ್ಯಕ್ತಿಗೆ, ಅಥವಾ ಫಿನಾನ್ಷಿಯಲ್ ಬರ್ಡನ್ ಇರ್ಬೋದು, ಹಣಕಾಸಿನ ಜವಾಬ್ದಾರಿಗಳಿರಬಹುದು, ಅಥವಾ ಫ್ಯಾಮಿಲಿಯಿಂದ ಕೆಲವು ರಿಸ್ಟ್ರಿಕ್ಷನ್ಸ್ ಇರಬಹುದು. ಸೊ ಅದಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಹತ್ರ ಬಂದು ಕನ್ಫೆಸ್ ಮಾಡ್ಕೊಳ್ಳೋದಾ ಬೇಡವಾ ಅವ್ರ ಫೀಲಿಂಗ್ಸ್ನೆಲ್ಲ ಅಂತ. ಆ್ಯಂಡ್ ರೈಟ್ ನಾವು ಇದೆಲ್ಲ ಒಂಥರ ಅವ್ರ ಒಳಗೇನೆ ಬಚ್ಚಿಟ್ಕೊಂಡಿದ್ದಾರೆ, ಅವರಷ್ಟಕ್ಕೆ ಅವರೇನೆ. ಮೇ ಬಿ ನಿಮಗೆ ಎಕ್ಸ್ಪ್ರೆಸ್ ಮಾಡಿಲ್ಲದೆ ಇದ್ರೂ ಸಹ ಅವರು ನಿಮಗೆಲ್ಲೋ ಅದು ಗೊತ್ತಾಗಿದೆ. ಮೇ ಬಿ ಅವ್ರು ಹೆಂಗೆ ನಿಮ್ಮನ್ನ ಕೇರ್ ಮಾಡ್ತಾರಲ್ಲ, ದ ವೇ ದಿ ಕೇರ್ ಫಾರ್ ಯು, ನಿಮ್ಮ ಬಗ್ಗೆ ತೋರಿಸೋಂಥ ಕಾಳಜಿ ಆಗಿರಬಹುದು. ಆ್ಯಂಡ್ ನೀವು ಒಂಥರ ವಿಶ್ ಫುಲ್ಫಿಲ್ಮೆಂಟ್ ಅನ್ನೋ ಥರ ಅವ್ರಿಗೆ. ಆ್ಯಂಡ್ ಲಾಂಗ್ ಟರ್ಮ್ ಕಮಿಟ್ಮೆಂಟಲ್ಲಿ ಇದ್ದರೆ ನಿಮ್ಮ ಜೊತೆನೆ ಅನ್ನೋ ಥರ ಇದೆ ಅವ್ರ ಮನಸ್ಸಲ್ಲಿ ಸ್ಟ್ರಾಂಗ್ ಆಗಿ. ಒಂದು ಹಸ್ಬೆಂಡ್ ಅಥವಾ ವೈಫ್ ಮೆಟೀರಿಯಲ್ ಅಂದರೆ ಹೀಗೆ ಇರಬೇಕು, ಈ ವ್ಯಕ್ತಿ ಥರನೇ ಇರಬೇಕು, ಪೈಲ್ ನಂಬರ್ 2 ಥರನೇ, ಇವರು ನನಗೆ ಪರ್ಫೆಕ್ಟ್ ಮ್ಯಾಚ್ ಅನ್ನೋ ಥರ ಅವ್ರ ಮೈಂಡಲ್ಲಿದೆ. ಆಗಿ ಹೇಳಬೇಕು ಅಂತ ಅಂದರೆ, ನಿಮ್ಮ ಪರ್ಸನ್ ಹೆಂಗೆ ನಿಮ್ಮನ್ನ ನೋಡ್ತಾರೆ ಅಂದರೆ, ಅವರ ದೃಷ್ಟಿಲಿ ನೀವು ಒಂಥರ ತುಂಬ ಕಾಮ್, ಸೈಲೆಂಟ್, ವೆರಿ ಒಂಥರ ಗುಡ್ ಕಮ್ಯುನಿಕೇಟರ್, ತುಂಬ ಚೆನ್ನಾಗಿ ಮಾತಾಡೋವಂಥ ವ್ಯಕ್ತಿ, ಅನ್ಸಿದ್ದನ್ನ ಹೇಳೋವಂಥ ವ್ಯಕ್ತಿ. ಆ್ಯಂಡ್ ಎಲ್ಲರನ್ನೂ ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿ, ವೆರಿ ಸಾಫ್ಟ್ ಸ್ಪೋಕನ್. ಆ್ಯಂಡ್ ಬಟ್ ಅವ್ರಿಗೆ ನಿಮ್ಮ ಬಗ್ಗೆ ಸಾಕಷ್ಟು ಫೀಲಿಂಗ್ಸ್ ಇದೆ, ತುಂಬ ಅಟ್ರಾಕ್ಷನ್ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ತುಂಬ ಸಾಫ್ಟ್ ಕಾರ್ನರ್ ಇದೆ, ನಿಮ್ಮ ಬಗ್ಗೆ ತುಂಬ ಕೇರ್ ಮಾಡ್ತಾರೆ ಕೂಡ. ಆ್ಯಂಡ್ ತುಂಬ ಪ್ರೀತಿನೂ ಸಹ ಮಾಡ್ತಾರೆ ಅನಿಸುತ್ತೆ. ಬಟ್ ಎಲ್ಲೋ ಒಂದು ಕಡೆ ಈ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು, ಅಥವಾ ಗಿಲ್ಟ್ ಇರ್ಬೋದು, ಇದೆಲ್ಲ ಅವ್ರನ್ನ ಒಂಥರ ತಡೀತಾ ಇದೆ ನಿಮ್ಮ ಹತ್ರ ಬರೋದನ್ನು, ಓಕೆ.
ಸೊ ಇಷ್ಟ ಆಗಿತ್ತು ನಿಮ್ಮ ರೀಡಿಂಗು ಪೈಲ್ ನಂಬರ್ 2. ಐ ಹೋಪ್ ನಿಮಗೆ ಇದು ಇಷ್ಟ ಆಗಿದೆ ಅಂತ, ನಿಮಗೆ ರೆಸೊನೇಟ್ ಆಗಿದೆ ಅಂತ. ನಿಮಗೆ ಇಷ್ಟ ಆಗಿದ್ದು ಈ ವಿಡಿಯೋ ನಿಮ್ಮ ಲೈಫ್ ಸಿಚುಯೇಷನ್ಗೆ ರೆಸೊನೇಟ್ ಆಗಿದೆ ಅಂತ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆ್ಯಂಡ್ ನಿಮ್ಮ ಎನರ್ಜೀಸ್ನ ನೀವು ಕಮೆಂಟ್ ಸೆಕ್ಷನಲ್ಲಿ 1111 ಅಂತ ಟೈಪ್ ಮಾಡಿ ಕ್ಲೇಮ್ ಕೂಡ ಮಾಡ್ಕೊಳ್ಬಹುದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಾನು ನಿಮ್ಮನ್ನ ನನ್ನ ಮುಂದಿನ ವಿಡಿಯೋನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಗುಡ್ ಬೈ.